ಯೇಸು ನಾಮದಲ್ಲಿ ತಂದೆ, ಆಮೆನ್. Holy, holy are you, Lord God Almighty. Holy, holy are you, Lord God Almighty. Worthy is the Lamb, worthy is the Lamb. You are holy, holy. Come on, worship Him. Holy are you, Lord God Almighty. Holy, yes Lord. Holy are you, Lord God Almighty. Worthy is the Lamb, worthy is the Lamb. You are holy. Hallelujah. Praise the Lord. Come on, shout hallelujah. ನಿಮ್ಮ ಪಕ್ಕದವರಿಗೆ ಹೇಳ್ರಿ, ನೀನು ಆಶೀರ್ವದಿಸಲ್ಪಟ್ಟವನಾಗಿದ್ದಿ. ದ ವರ್ಡ್ಗಳು ನಿಮ್ಮ ಒಳಗಿಂದ ಬರಲಿ, ಇನ್ಸೈಡ್ ಯುವರ್ ಸ್ಪಿರಿಟ್, ರೈಟ್? ನಿಮ್ಮ ಆತ್ಮದ ಒಳಗಿಂದ ಮಾತುಗಳು ಬರಬೇಕಂತ ಹೇಳಿದ್ರೆ, ನಿಮ್ಮ ಆತ್ಮದ ಒಳಗಿಂದ ಆರಾಧನೆ ಬರಬೇಕಂತ ಹೇಳಿದ್ರೆ, ನಿಮ್ಮ ಆತ್ಮ ಹೇಳಿದಾಗೆ ನಿಮ್ಮ ದೇಹ ಕೇಳ್ತದೆ, ರೈಟ್? ನಮ್ಮ ಆತ್ಮ ದೇಹದ ಬಂಧನದಲ್ಲಿ ಇರುವುದಲ್ಲ, ರೈಟ್? ನಮ್ಮ ಆತ್ಮ ದೇಹದ ಸೆರೆಮನೆಯಲ್ಲಿರುವುದಲ್ಲ. ನಮ್ಮ ಆತ್ಮ ದೇಹವನ್ನು ರೂಲ್ ಮಾಡಬೇಕು. ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾನೆ, ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸೇನೋ, ನನ್ನ ಮೈಯನ್ನು ಜಜ್ಜಿ ನನ್ನ ಸ್ವಾಧೀನಪಡಿಸ್ತೇನೆ, ರೈಟ್? ಫಸ್ಟ್ ಕೊರಿಂಥಿಯನ್ 9 chapter 27 verse. 1 Corinthians 9:27. But I discipline my body and bring it into subjection, lest when I have preached to others, I myself should become disqualified. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯ ನೆನೆಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಮೈಯನ್ನು ಜಜ್ಜುವುದಂದರೆ ಮೈಗೆ ಟಾರ್ಚರ್ ಕೊಡುವಂಥದ್ದಲ್ಲ. ಮೈಯನ್ನು ಜಜ್ಜುವುದಂದರೆ ನಿಮ್ಮ ಮೈಗೆ ಚಾಬುಕಿನಿಂದ ಹೊಡೆಯುವಂಥದ್ದಲ್ಲ, ರೈಟ್? ಅದು ಮೀನಿಂಗ್ ಅಲ್ಲ. ಮೈಯನ್ನು ಜಜ್ಜುವುದಂದರೆ ನೀವು ತಲೆಯನ್ನು ಗೋಡೆಗೆ ಬಡಿಯುವುದಲ್ಲ. ಮೈಯನ್ನು ಜಜ್ಜುವುದಂದರೆ ನೀವು ಒಂದು ಕಾಲಲ್ಲಿ ನಿಲ್ಲುವಂಥದ್ದಲ್ಲ. ಬಾಡಿ ಎಂಬುವಂಥದ್ದು, ನಿಮ್ಮ ದೇಹ ಎಂಬುವಂಥದ್ದು ಹೊಸ ಒಡಂಬಡಿಕೆಯಲ್ಲಿ ದೇವರ ಮಂದಿರ, ದ ಟೆಂಪಲ್ ಆಫ್ ದ ಹೋಲಿ ಸ್ಪಿರಿಟ್. ಹಳೆ ಒಡಂಬಡಿಕೆಯಲ್ಲಿ ದೇವರು ಈ ದೇಹದ ಒಳಗೆ ವಾಸ ಮಾಡ್ತಿರ್ಲಿಲ್ಲ, ದೇವದರ್ಶನ ಗುಡಾರದಲ್ಲಿ ಆತನು ವಾಸ ಮಾಡ್ತಾ ಇದ್ದ. ಬಟ್ ನ್ಯೂ ಟೆಸ್ಟಮೆಂಟಲ್ಲಿ ದೇವರು ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ನಾನು ಅವರಲ್ಲಿ ವಾಸಿಸ್ತಾ ತಿರುಗಾಡುವೆನು, ರೈಟ್? ಅದರಿಂದ ನಿಮ್ಮ ಮೈಯನ್ನು ಜಜ್ಜುವುದಂದರೆ ಟಾರ್ಚರ್ ಕೊಡುವಂಥದ್ದಲ್ಲ. ನಿಮಗೆ ದೇವರು ದೇಹವನ್ನು ಕೊಟ್ಟಿದ್ದಾನೆ. ದಿಸ್ ಅ ಟೆಂಪಲ್ ಆಫ್ ಗಾಡ್. ಈ ದೇವರ ಮಂದಿರ, ರೈಟ್? ಅದರಿಂದ ಇಲ್ಲಿ ಬೈಬಲ್ ಹೇಳ್ತದೆ, ಬಟ್ ಐ ಡಿಸಿಪ್ಲಿನ್ ಮೈ ಬಾಡಿ. ಯಾರು ಡಿಸಿಪ್ಲಿನ್ ಮಾಡಬೇಕು? ಐ. ಹೂ ಇಸ್ ದಟ್ ಐ? ಐ ಈಸ್ ವೆರಿ ಇಂಪಾರ್ಟೆಂಟ್. ಕೆಲವೊಮ್ಮೆ ಇದು ಒಗಟುಗಳನ್ನು ಹೇಳ್ತಾರೆ. ಮೇಲೆ ಗಿಡ ಕೆಳಗೆ ಗಿಡ,
ಮಧ್ಯದಲ್ಲಿರುವ ನಾನು ಯಾರು? ಮೇಲೆ ಗಿಡ, ಕೆಳಗೆ ಗಿಡ, ಮಧ್ಯದಲ್ಲಿರುವ ನಾನು ಯಾರು? ನೀವು ಹೇಳಿ. ಒಗ್ಗಟ್ಟುಗೊಳಿಸ್ಲಿಕ್ಕೆ ನಿಮಗೆ ಗೊತ್ತಿದೆ, ಒಳ್ಳೆ ಎಷ್ಟು ಬುದ್ಧಿವಂತ ನೀವು. ಬಟ್ ನಿಮ್ಮ ಆತ್ಮದ ವಿಷಯದಲ್ಲಿ ಹೂ ಇಸ್ ದಟ್ ಐ? ಐ ಇಸ್ ಎ ಸ್ಪಿರಿಟ್. ಐ ಇಸ್ ನಾಟ್ ಮೈ ಬಾಡಿ. ಐ ಎಂಬುವಂಥದ್ದು ನಾನು ಆತ್ಮವಾಗಿದ್ದೇನೆ. ಐ ಎಂಬುವಂಥದ್ದು ನನ್ನ ಬಾಡಿ ಅಲ್ಲ, ನನ್ನ ದೇಹ ಅಲ್ಲ. ದೇಹ ಎಂಬುವಂಥದ್ದು ನನ್ನ ಮನೆ. ಇಲ್ಲಿ ಬೈಬಲ್ ಹೇಳ್ತದೆ, ಐ ಡಿಸಿಪ್ಲಿನ್ ಮೈ ಬಾಡಿ. ನನ್ನ ದೇಹವನ್ನು ಶಿಸ್ತು ಕ್ರಮ ಮಾಡ್ತಾ ಇದ್ದೇನೆ, ಡಿಸಿಪ್ಲಿನ್ ಮಾಡ್ತಾ ಇದ್ದೇನೆ, ಕ್ರಮಪಡಿಸ್ತಾ ಇದ್ದೇನೆ. ಐ ಡಿಸಿಪ್ಲಿನ್ ಮೈ ಬಾಡಿ. ಯಾರು ಡಿಸಿಪ್ಲಿನ್ ಮಾಡಬೇಕು? ನಾವೇ ಮಾಡಬೇಕು, ರೈಟ್? ಕೆಲವೊಮ್ಮೆ ನಾವು ಸಾಂಗ್ಗಳನ್ನು ಹಾಡುವಾಗ ಹೇಳ್ತೇವೆ, ಲಾರ್ಡ್ ಕಿಲ್ ಮೀ, ಮೋಲ್ಡ್ ಮೀ, ಮೆಲ್ಟ್ ಮೀ. ಗುಡ್. ದೇವರೇ ನನ್ನನ್ನು ಜಜ್ಜು, ನನ್ನನ್ನು ಮುರಿ. ಗಾಡ್ ಲವ್ಸ್ ಯು ಸೋ ಮಚ್. ಒಂದು ಗಂಡ ಹೆಂಡತಿ ಪ್ರೀತಿ ಮಾಡ್ತಾರೆ, ರೈಟ್? ಹೆಂಡತಿ ಹೇಳ್ತಾಳೆ, ರೀ ನಿಮ್ಮ ನನಗೆ ಪ್ರೀತಿ ಮಾಡಲಿಕ್ಕೆ ಆಗುವುದಿಲ್ಲ ರೀ, ನನ್ನನ್ನು ಪ್ಲೀಸ್ ಹೊಡೀರಿ, 2 ಪೆಟ್ಟು ಕೊಡಿ ನನಗೆ, ನನ್ನನ್ನು ಮುರೀರಿ, ನನ್ನನ್ನು ಜಜ್ಜಿರಿ, ನನ್ನನ್ನು ಮೆಲ್ಟ್ ಮಾಡ್ರಿ. ಪ್ರೀತಿಸುವ ಗಂಡ ಹಾಗೆ ಮಾಡ್ತಾನಾ? ನಿನ್ನನ್ನು ಜಜ್ಜಿ, ನಿನ್ನನ್ನು ಹೊಡೆದು, ನಿನ್ನನ್ನು ಟಾರ್ಚರ್ ಕೊಟ್ಟು ನಿನ್ನನ್ನು ಪ್ರೀತಿ ಮಾಡಬೇಕಾಗಿಲ್ಲ. ಯು ಕೆನಾಟ್ ಎಕ್ಸ್ಪೆಕ್ಟ್ ಲವ್. ಇನ್ನೊಬ್ಬರನ್ನು ಪ್ರೀತಿ ಎಕ್ಸ್ಪೆಕ್ಟ್ ಮಾಡಿ ಅವರನ್ನು ಟಾರ್ಚರ್ ಮಾಡಿ ಪ್ರೀತಿಸ್ಲಿಕ್ಕೆ ಅವರು ಪ್ರೀತಿ ಮಾಡೋದಿಲ್ಲ. ಪ್ರೀತಿ ಎಂಬುವಂಥದ್ದು ಅದು ಒಳಗಿಂದ ಬರುವಂಥದ್ದು. ಗಾಡ್ ಹಸ್ ಗಿವನ್ ಯು ಓನ್ ವಿಲ್. ನಿಮಗೆ ದೇವರು ಓನ್ ವಿಲ್ ಕೊಟ್ಟಿದ್ದಾನೆ, ರೈಟ್? ನೀನು ವಿಲ್ಫುಲಿ ಆತನು ಪ್ರೀತಿ ಮಾಡಬೇಕು. ಯೇಸು ಸ್ವಾಮಿ ಏನು ಹೇಳಿದ? ನೀವು ನನ್ನನ್ನು ಪ್ರೀತಿ ಮಾಡೋದಾದರೆ ನನ್ನ ಮಾತುಗಳನ್ನೆಲ್ಲ ಕೈಗೊಂಡು ನಡೆಯುತ್ತೀರಿ, ರೈಟ್? ಲಾ ಎಂಬುವಂಥದ್ದು, ಓಲ್ಡ್ ಟೆಸ್ಟಮೆಂಟ್ ಲಾ ಅದು ಪನಿಷ್ಮೆಂಟ್. ಲಾ ಎಂಬುವಂಥದ್ದು ಪನಿಷ್ಮೆಂಟ್. ನೀನು ಮಾಡಲೇಬೇಕು, ಮಾಡದಿದ್ದರೆ ನಿನಗೇನಿದೆ? ಪನಿಷ್ಮೆಂಟ್ ಇದೆ. ಲಾ ಹಳೆ ಒಡಂಬಡಿಕೆಯಲ್ಲಿ ಇಂಥದ್ದು ಇದು ಹೀಗೆ ಮಾಡಬೇಕು, ಮಾಡೋದಿಲ್ಲ ನಿನಗೆ ಪನಿಷ್ಮೆಂಟ್ ಇದೆ. ಅದರಿಂದ ಹಳೆ ಒಡಂಬಡಿಕೆ ಲಾದಲ್ಲಿ ಮನುಷ್ಯರು ಪ್ರೀತಿಯಿಂದ ಏನು ಮಾಡುತ್ತಿರಲಿಲ್ಲ, ಭಯದಿಂದ ಮಾಡ್ತಿದ್ದರು. ಭಯದಿಂದ ಅವರು ಆರಾಧನೆಗೆ ಹೋಗ್ತಿದ್ದರು, ಭಯದಿಂದ ಅವರು ಯಜ್ಞ ಸಮರ್ಪಿಸ್ತಾ ಇದ್ದರು, ಭಯದಿಂದ ಅವರು ಕಾಣಿಕೆ ಕೊಡ್ತಾ ಇದ್ರು, ಭಯದಿಂದ ಅವರು ದಶಮಾಂಶ ಕೊಡ್ತಿದ್ದರು, ಭಯದಿಂದ ಫಸ್ಟ್ ಫ್ರೂಟ್ ಕೊಡ್ತಿದ್ದರು. ಫಿಯರ್, ಭಯ. ಬಟ್ ನ್ಯೂ ಟೆಸ್ಟಮೆಂಟ್ ಅಲ್ಲಿ ಯೇಸು ಹೇಳಿದ, ಇಫ್ ಯು ಲವ್ ಮೀ ದೆನ್ ಯು ವಿಲ್ ಕೀಪ್ ಮೈ ವರ್ಡ್. ಹಲ್ಲೆಲೂಯಾ. ಒಬ್ಬ ಹೆಂಡತಿ ಇರ್ತಾಳೆ, ಅವಳು ಗಂಡನಿಗೆ ಎಲ್ಲವನ್ನು ಮಾಡ್ತಾಳೆ. ಯಾಕೆ ಮಾಡ್ತಾಳೆ? ಮಾಡ್ತಾಳೆ ಮಾಡ್ತಾಳೆ ಹೇಗದು ನನ್ನ ಗಂಡ ನನ್ನನ್ನು ಪ್ರೀತಿಸಬೇಕು ಅಂತ. ಇಲ್ಲ ಅಂತ ಹೇಳಿದರೆ ಅವಳು ಮಾಡ್ತಾಳೆ ಬಿಕಾಸ್ ಆಫ್ ಫಿಯರ್. ಟೈಮಲ್ಲಿ ಚಹಾ ಕೊಡದಿದ್ದರೆ ಮತ್ತು ಟೈಮಲ್ಲಿ ಊಟ ಆಗದಿದ್ದರೆ ಸಿಟ್ಟು ಬರ್ತದೆ ಅವನಿಗೆ. 1 ಗಂಟೆಗೆ ಅಂದರೆ ಬಿಸಿ 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 ಊಟ ಬೇಕು, ಎಲ್ಲಾದರೂ ಕುದೀತಾನೆ, ರೈಟ್? ಇನ್ನೊಂದು ರಿಲೇಶನ್ಶಿಪ್ ಇದೆ, ಹೆಂಡತಿ ಎಲ್ಲವನ್ನು ಮಾಡ್ತಾಳೆ ವಿತ್ ಲವ್. ಆಕೆಗೆ ಅದು ಟಯರ್ಡ್ ಅಂತ ಆಗುದಿಲ್ಲ, ಟೈಮ್ ವೇಸ್ಟ್ ಅಂತ ಆಗುದಿಲ್ಲ. ಯಾಕೆ ಮಾಡ್ತಾಳೆ? ವಿತ್ ಲವ್. ಹಲೋ, ಇದ್ದೀರಾ ಇಲ್ಲಿ? ಹೇಳ್ರಿ, ನಾನು ಇಲ್ಲೇ ಇದ್ದೇನೆ. ಅದರಿಂದ ಯೇಸು ಸ್ವಾಮಿ ಹೇಳಿದ, ನೀವು ನನ್ನನ್ನು ಫೋರ್ಸ್ಬಲಿ ಏನು ಮಾಡೋದು ಬೇಡ. ಇಫ್ ಯು ಲವ್ ಮೀ ದೆನ್ ವಿಲ್ ಕೀಪ್ ಮೈ ವರ್ಡ್. ನೀವು ಸಭೆಗೆ ಬಂದಿದ್ದೀರಿ ಔಟ್ ಆಫ್ ಲವ್. ಯಾಕೆ ಬಂದಿದ್ದೀರಿ? ಎಷ್ಟು ದೂರದಿಂದ ನೀವು ಬಂದಿದ್ದೀರಿ, ಎಷ್ಟು ಪೆಟ್ರೋಲ್ ಖರ್ಚು ಮಾಡಿ ಬಂದಿದ್ದೀರಿ. ಬ್ರದರ್ ಗ್ಲ್ಯಾನ್ ಟೈರ್ ಸವೆಯುತ್ತದಂತೆ ನೋಡಲಿಲ್ಲ,
ಈ ಅರ್ಧ ಕಿಲೋಮೀಟರ್ ದಾರಿ ಇದೆ ನೋಡಿ, ಆ ಅರ್ಧ ಕಿಲೋಮೀಟರ್ ಬರುವುದು ಸರಿ, 50 ಕಿಲೋಮೀಟರ್ ಇದು ಸರಿ. ಕೆಲವರು ಇಷ್ಟು ಪಕ್ಕ ಲೆಕ್ಕಾಚಾರದಲ್ಲಿ ಇರ್ತಂತ ಹೇಳಿದ್ರೆ, ಒಂದು ಟೈರ್ ಹಾಕಿದಂತ 50,000 ಕಿಲೋಮೀಟರ್ ಹೋಗ್ತದೆ. ಈ ರೋಡಲ್ಲಿ ಖಾಲಿ ಅರ್ಧ ಕಿಲೋಮೀಟರ್ ಹೋಗಲಿಕ್ಕೆ ಸಾಧಾರಣ 30-35,000 ಕಿಲೋಮೀಟರ್ ಬರ್ತದೆ. ಇದೆಲ್ಲ ಲೆಕ್ಕಾಚಾರ ಗೊತ್ತಿದೆ ಅವರಿಗೆ, ನಿನಗೆಲ್ಲ ರೈಟ್. ಇಷ್ಟೆಲ್ಲ ಗೊತ್ತಿದ್ರು ನೀವು ಯಾಕೆ ಬಂದಿದ್ದೀರಿ? ಇಲ್ಲ. ಹಲೋ, ನೀವು ಯೇಸುವನ್ನು ಪ್ರೀತಿ ಮಾಡುತ್ತೀರಿ. ಎಷ್ಟು ಮಂದಿ ಯೇಸುವನ್ನು ಪ್ರೀತಿ ಮಾಡುತ್ತೀರಿ? ಹಲ್ಲೆಲೂಯಾ, ಶೂರ್. ಹಾಗಾದರೆ ಪ್ರೀತಿ ಮಾಡೋದಾದರೆ ನಮಗೆ ಯಾವ ಬರ್ಡನ್ ಆಗೋದಿಲ್ಲ. ನಾವು ಪ್ರೀತಿ ಮಾಡೋದಾದರೆ ನಮಗೇನು ಟಾರ್ಚರ್ ಆಗೋದಿಲ್ಲ. ನೀವು ಯೇಸುವನ್ನು ಪ್ರೀತಿ ಮಾಡಿದರೆ ನಿಮ್ಮ ದೇಹ ನೀವು ಹೇಳಿದಾಗ ಕೇಳ್ತದೆ. ನಿಮ್ಮ ದೇಹ ನೀವು ಹೇಳಿದಾಗ ಕೇಳ್ತದೆ. ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಒಳಗಿಂದ ಆಗ್ತದೆ, ಬಿಕಾಸ್ ಔಟ್ ಆಫ್ ಲವ್. ನೀವು ಯೇಸುವನ್ನು ಪ್ರೀತಿ ಮಾಡುತ್ತೀರಿ. ನೀವು ಪ್ರೀತಿ ಮಾಡಿದಾಗ ನಿಮ್ಮ ಅಂತರದ ಮನುಷ್ಯನು ದೇವರಲ್ಲಿ ಸಾಮರ್ಥ್ಯಗೊಳ್ಳುತ್ತಾನೆ, ದೇವರಲ್ಲಿ ಬಲಾಢ್ಯನಾಗುತ್ತಾನೆ. ನಿಮ್ಮ ಅಂತರದ ಮನುಷ್ಯನು ಸ್ಟ್ರಾಂಗ್ ಆಗುತ್ತಾನೆ. ಹೊರಗಿನ ಮನುಷ್ಯನ ಮಂಪರ್ ನಿದ್ರೆಯನ್ನೆಲ್ಲ ಓಡಿಸಿ ಬಿಡ್ತಾನೆ. ನೀವು ರಿಫ್ರೆಶ್ ಆಗುತ್ತೀರಿ. ಯಾಕೆ? ನೀವು ಒಳಗಿಂದ ಆತನನ್ನು ಪ್ರೀತಿ ಮಾಡುತ್ತೀರಿ. ಹಿ ಫಸ್ಟ್ ಲವ್ಡ್ ಯು. ಆತ ನಿಮ್ಮನ್ನು ಫಸ್ಟ್ ಪ್ರೀತಿ ಮಾಡಿದ. ನೀವು ಪ್ರೀತಿ ಮಾಡಿದ ಕಾರಣ ಆತ ನಿಮ್ಮನ್ನು ಪ್ರೀತಿ ಮಾಡಿದಲ್ಲ. ಇದ್ದೀರಾ ಇಲ್ಲಿ? ನೀವು ಹೇಗಿದ್ದೀರಿ ಹಾಗೆಲೇ ಆತ ನಿಮ್ಮನ್ನು ಪ್ರೀತಿ ಮಾಡಿದ್ದಾನೆ. ನೀವು ಹೇಗಿದ್ದೀರಿ ಹಾಗೆ ರೀತಿ. ಯಾರು ನೀವು ಇಲ್ಲಿ ಬಂದಿದ್ದೀರಿ, ನಿಮ್ಮನ್ನು ಇದ್ದಾಗ ಪ್ರೀತಿ ಮಾಡುತ್ತಾನೆ. ಮೇ ಬಿ ನಿನ್ನಲ್ಲಿ ಹಿಡನ್ ಸಿನ್ ಇರಬಹುದು, ಮೇ ಬಿ ಅಡಿಕ್ಷನ್ ಇರಬಹುದು, ಮೇ ಬಿ ನಿನ್ನ ಹೃದಯದಲ್ಲಿ ದ್ವೇಷ ಇರಬಹುದು, ನಿನ್ನಲ್ಲಿ ಕಹಿ ಭಾವನೆ ಇರಬಹುದು, ನಿನ್ನಲ್ಲಿ ಹೇಟ್ರೆಡ್ ಇರಬಹುದು, ಅನ್ಫರ್ಗಿವ್ನೆಸ್ ಇರಬಹುದು, ಮೇ ಬಿ ನಿನ್ನಲ್ಲಿ ಸಿನ್ ಇರಬಹುದು. ಸ್ಟಿಲ್ ಜೀಸಸ್ ಲವ್ಸ್ ಯು ಆಸ್ ಯು ಆರ್. ನಿನ್ನ ಕ್ರಿಯೆಗಳ ಮೇಲೆ ಆತನ ಪ್ರೀತಿ ಅಲ್ಲ, ನಿನ್ನ ಭಕ್ತಿಯ ಮೇಲೆ ಆತನ ಪ್ರೀತಿ ಅಲ್ಲ, ನೀನು ರೆಗ್ಯುಲರ್ ಚರ್ಚಿಗೆ ಬರ್ತೀಯ ಅಂತ ಆತನ ಪ್ರೀತಿ ಅಲ್ಲ, ನೀನು ಕಾಣಿಕೆ ಕೊಡ್ತೀಯ ಅಂತ ಆತನ ಪ್ರೀತಿ ಮಾಡಲಿಲ್ಲ. ನಾವು ಅಶಕ್ತರಾಗಿದ್ದಾಗಲೇ, ನಾವು ಪಾಪಿಗಳಾಗಿದ್ದಾಗಲೇ ಕ್ರಿಸ್ತನು ನಮ್ಮ ನಿಮಿತ್ತ ಪ್ರಾಣವನ್ನು ಕೊಟ್ಟದರಲ್ಲಿ ತನ್ನ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಹಲೋ. ಬಟ್ ಯಾವಾಗ ಆತನ ಪ್ರೀತಿಯನ್ನು ನಾವು ನಂಬುತ್ತೇವೆ, ನಮ್ಮಲ್ಲಿ ಬದಲಾವಣೆ ಉಂಟಾಗುತ್ತದೆ. No one can change your life. Only love of God can change your life. ದೇವರ ಪ್ರೀತಿ, ದೇವರ ಪ್ರಸನ್ನತೆ ಆಗಿದೆ. ಯಾವಾಗ ಆತನ ಪ್ರೀತಿಯನ್ನು ಒಪ್ಪುತ್ತೀರಿ, ಸಮಥಿಂಗ್ ನಿಮ್ಮ ಒಳಗೆ ವರ್ಗಾವಣೆ ಆಗುತ್ತದೆ. ದೇವರ ಆತ್ಮ ನಿಮ್ಮ ಒಳಗೆ ವರ್ಗಾವಣೆ ಆಗುತ್ತಾನೆ. ನಿಮ್ಮ ಒಳಗಿಂದ ಆತನು ಬದಲಾವಣೆ ಮಾಡುತ್ತಾನೆ. ದ ಬಿಟರ್ನೆಸ್, ಹೇಟ್ರೆಸ್ ಎಲ್ಲ ದುರಾತ್ಮಗಳು ಬಿಟ್ಟು ಓಡ್ತವೆ. ಅನ್ಫರ್ಗಿವ್ನೆಸ್ ಇಸ್ ಎ ಸ್ಪಿರಿಟ್. ಯೇಸುವಿಗೆ ಗೊತ್ತು. ನನಗೆ ಒಬ್ಬ ಕಾಲ್ ಮಾಡಿ ಹೇಳಿದ, ಫಸ್ಟ್ ನಾನು ತುಂಬ ಮೆಸೇಜ್ ಕೇಳ್ತಾ ಇದ್ದೆ, ಅದು ಮಾಡಬೇಡ, ಇದು ಮಾಡಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂತ, ಕುಡಿಬೇಡ ಅಂತೇಳಿ. ಅವ್ರು ಕುಡಿಬೇಡ ಅಂತ ಹೇಳುವಾಗ ನನಗೆ ಜಾಸ್ತಿ ಕುಡಿಯುವಾಗಂತ ಆಗ್ತಿತ್ತು. ಬಟ್ ಒಂದಿನ ಆನ್ಲೈನಲ್ಲಿ ನಿಮ್ಮ ಮೆಸೇಜ್ ಕೇಳಿದೆ, ಲವ್ ಆಫ್ ಕ್ರೈಸ್ಟ್. ನೀನು ಹೇಗಿದ್ದೀಯೋ ಹಾಗೇ ಆತನು ನನ್ನ ಪ್ರೀತಿ ಮಾಡುತ್ತಾನೆ. ಸಡನ್ಲಿ ನನ್ನ ಒಳಗೆ ಏನೋ, ನಾವು ಕೇಳುವಾಗ ಒಳಗೇನೋ ಪ್ರವೇಶವಾದ ಹಾಗೆ ಆಯಿತು. ಸಡನ್ಲಿ ಒಳಗಿಂದ ಜಾಯ್ ರಿಲೀಸ್ ಆಯಿತು. ಆವತ್ತಿನಿಂದ ನನಗೆ ಕುಡಿಯೋದು ಬೇಡ ಅಂತ ಆಯಿತು. ಇದು ಎಲ್ಲಿಂದ ಬಂದದವನಿಗೆ? ಒಳಗಿಂದ. ದ ಫಿಯರ್ ಆಫ್ ಗಾಡ್, ಹೇಟ್ ಈವಿಲ್ ಅಂತ ಬೈಬಲ್ ಹೇಳ್ತದೆ. ಎರಡನ್ನು ಒಮ್ಮೆ ಮಾಡಲಿಕ್ಕೆ ಆಗುವುದಿಲ್ಲ. ಪ್ರತಿಯೊಂದು ರಿಲಿಜನ್ ಹೇಳ್ತದೆ, ನೀನು ಅದು ಬಿಡು, ಇದು ಬಿಡು, ಅದು ಬಿಡು, ಇದು ಮಾಡು, ಚೇಂಜ್ ಆಗು, ದೇವರ ಬಳಿಗೆ ಬಾ. ಯೇಸು ಹೇಳ್ತಾನೆ, ನೀನು ಹೇಗಿದ್ದೀಯೋ ಹಾಗೇ ಬಾ, ನಾನು ಚೇಂಜ್ ಮಾಡುತ್ತೇನೆ. ಹಲೋ, ರೈಟ್? ಎಲ್ಲರೂ ಗಾಸ್ಪೆಲ್ ಇಸ್ ನಾಟ್ ಅಗೇನ್ಸ್ಟ್ ಸಿನ್. ಗಾಸ್ಪೆಲ್ ಪಾಪದಿಂದ ಬಿಡುಗಿಸ್ತದೆ. ಅನೇಕ ಅನ್ನಿಸ್ತಾರೆ ಸುವಾರ್ತೆ ಅಂದರೆ ಪಾಪದ ವಿರುದ್ಧವಾಗಿ ನಾವು ಪ್ರೀಚ್ ಮಾಡಬೇಕು.
ಅದು ಅವ್ರಿಗೆ ಗೊತ್ತು. ಇವನಂತ ಎಷ್ಟರ ಹೇಳೋದು, ರೈಟ್? ಗೊತ್ತು. ಸೊಲ್ಯೂಷನ್ ಏನು? ಸೊಲ್ಯೂಷನ್ ಏನು? ಎಲ್ಲರಿಗೂ ಗೊತ್ತು. ಇಂಥದ್ದು ಮಾಡೋದು ತಪ್ಪು, ಇಂಥದ್ದು ಮಾಡೋದು ತಪ್ಪು ಗೊತ್ತು ಅವರಿಗೆ. ನೀನು ಪುನಃ ಹೇಳ್ತಾ ಇದ್ದೀಯಾ ಅದು ಮಾಡಬೇಡ ಇದು ಮಾಡಬೇಡ ಅಂತ, ನನಗೆ ಗೊತ್ತು. ಇದನ್ನು ಕೇಳಲಿಕ್ಕೆ ನಾನು ಇಲ್ಲಿ ಬರಬೇಕಾ? ನೋ. ಬಟ್ ಸುವಾರ್ತೆ, ದ ಲವ್ ಆಫ್ ಗಾಡ್ ನಿನ್ನ ಒಳಗೆ ಪ್ರವೇಶವಾದಾಗ ಅದು ನಿನ್ನನ್ನು ಬದಲಾಯಿಸ್ತದೆ. ಹಲ್ಲೆಲೂಯಾ. ನಿನ್ನನ್ನು ಬದಲಾಯಿಸ್ತದೆ. ನಿನ್ನ ಅಡಿಕ್ಷನ್ ಹೋಗಿ ಫ್ರೀಡಮ್ ಸ್ಟಾರ್ಟ್ ಆಗ್ತದೆ. ಗುಲಾಮತನ ಹೋಗಿ ಸ್ವಾತಂತ್ರ್ಯ ಬರುತ್ತದೆ. ನೀನು ದೇವರಲ್ಲಿ ಆನಂದ ಪಡುತ್ತಿ. ಹೇಳಿ, ನಾನು ಇದ್ದ ಹಾಗೆ ಇರುವುದೇ ಇಲ್ಲ. ಅದರಿಂದ ವಾಕ್ಯವನ್ನು ನಿಮ್ಮ ಆತ್ಮದ ಒಳಗೆ ಕೇಳಿರಿ, ಆತ್ಮದ ಒಳಗೆ ಪ್ರವೇಶವಾಗಲಿ. ಹೇಳ್ರಿ, ಐ ಆಮ್ ಎ ಸ್ಪಿರಿಟ್, ಐ ಹ್ಯಾವ್ ಎ ಸೋಲ್, ಐ ಲಿವ್ ಇನ್ ದಿಸ್ ಬಾಡಿ. ಈ ಐ ಎಂಬವನಿದ್ದಾನೆ ನೋಡ್ರಿ. ಹೇಳ್ರಿ, ಐ ಆಮ್ ಎ ಸ್ಪಿರಿಟ್, ಐ ಹ್ಯಾವ್ ಎ ಸೋಲ್, ಐ ಲಿವ್ ಇನ್ ದಿಸ್ ಬಾಡಿ. ಪುನಃ ನಾನು ಕನ್ನಡದಲ್ಲಿ ಹೇಳ್ತೇನೆ, ನಾನು ಆತ್ಮಸ್ವರೂಪಿ, ನನಗೆ ಪ್ರಾಣ ಇದೆ, ಶರೀರ ಎಂಬ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೇನೆ. ಈ ನಿಮ್ಮ ಶರೀರಕ್ಕೆ 5 ಇಂದ್ರಿಯಗಳಿವೆ, ರೈಟ್? ಪಂಚೇಂದ್ರಿಯಗಳು ಅಂತ ಹೇಳ್ತಾರೆ. ನಾವು 2 ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ, ಕಾಣುವ ಲೋಕ ಮತ್ತು ಕಾಣದ ಲೋಕ. ನಮಗೊಂದು ಪ್ರಾಣ ಇದೆ, ನಾವು ಪ್ರಾಣ ಅಲ್ಲ, ನಮಗೆ ಇರುವಂಥದ್ದು. ನನಗೆ ಪ್ರಾಣ ಇದೆ, ನನಗೆ ಕೈ ಇದೆ, ನನಗೆ ಕಾಲಿದೆ. ಐ ಕ್ಯಾನ್ ಕಂಟ್ರೋಲ್ ಮೈ ಹ್ಯಾಂಡ್, ಐ ಕ್ಯಾನ್ ಕಂಟ್ರೋಲ್ ಮೈ ಮೈಂಡ್. ಫಸ್ಟ್ ನನಗೆ ನನ್ನ ಮೈಂಡ್ ಕಂಟ್ರೋಲ್ ಮಾಡಲಿಕ್ಕೆ ಯು ಕ್ಯಾನ್. ನೀನು ಒಂದು ವೇಳೆ ಕೈ ನೀನಲ್ಲ, ಕೈ ನಿನಗಿರುವುದು. ಅದೇ ರೀತಿ ನಿನಗೆ ಮೈಂಡ್ ಇರುವುದು, ಸೋಲ್ ಇರುವುದು. ಯು ಕ್ಯಾನ್ ಕಂಟ್ರೋಲ್. ನೆಕ್ಸ್ಟ್ ಇರ್ತದೆ, ಐ ಆಮ್ ಎ ಸ್ಪಿರಿಟ್, ನಾನು ಆತ್ಮಸ್ವರೂಪಿ. ಈಗ ಹೊಸದಾಗಿ ಹುಟ್ಟಿದವನು ರಿಯಲ್ ಪರ್ಸನ್, ಯುವರ್ ಸ್ಪಿರಿಟ್. ಅದಕ್ಕೆ ಯೇಸು ಹೇಳಿದ, ವಾಟ್ ಎವರ್ ಇಸ್ ದ ಬಾರ್ನ್ ಆಫ್ ದ ಸ್ಪಿರಿಟ್ ಇಸ್ ದ ಸ್ಪಿರಿಟ್. ವಾಟ್ ಎವರ್ ಇಸ್ ದ ಬಾರ್ನ್ ಆಫ್ ದ ಸ್ಪಿರಿಟ್ ಇಸ್ ದ ಸ್ಪಿರಿಟ್. ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ಹೊಸ ಸೃಷ್ಟಿಯಾದನು. ಈಗೋ ಪೂರ್ವ ಸ್ಥಿತಿ ಹೋಯಿತು, ಎಲ್ಲವೂ ನೂತನವಾಯಿತು. ಎಲ್ಲಿ ನೂತನವಾಯಿತು? ರಿಯಲ್ ಒಳಗೆ ಅಡಗಿಕೊಂಡ ವ್ಯಕ್ತಿ ಇದ್ದಾನೆ ನೋಡಿ. ರಿಯಲ್ ಯು ಎ ನ್ಯೂ ಕ್ರಿಯೇಷನ್. ಯುವರ್ ಎ ನ್ಯೂ ಕ್ರಿಯೇಷನ್, ಬ್ರ್ಯಾಂಡ್ ನ್ಯೂ ಪರ್ಸನ್. ಹೇಳ್ರಿ, ಐ ಆಮ್ ಎ ಬ್ರ್ಯಾಂಡ್ ನ್ಯೂ ಪರ್ಸನ್. ಹೇಳಿ, ನಾನು ಹೊಸ ಸೃಷ್ಟಿ ಆಗಿದ್ದೇನೆ. ಹೇಳಿ, ಕ್ರಿಸ್ತನಲ್ಲಿ ನಾನು ಹೊಸ ಸೃಷ್ಟಿ ಆಗಿದ್ದೇನೆ. ಹೇಳಿ, ಕ್ರಿಸ್ತನಲ್ಲಿ. ಇಲ್ಲಿ ಬೈಬಲ್ ಹೇಳ್ತದೆ, ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ, ಹೇಳಿ, ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ಹಿ ಈಸ್. ಬೈಬಲಲ್ಲಿ ಬರೀಲಿಲ್ಲ ಶಿ ಈಸ್ ಅಂತ. ಏನು ಬರೆಯಲ್ಪಟ್ಟಿದೆ ನೋಡಿ, ಓದಿ 5:17. Therefore, if anyone is in Christ, he is. She is ಅಲ್ಲ. ಹೀಗೆಲ್ಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವಳು ಅಲ್ಲ. ಹಲೋ, ಇದ್ದೀರಾ ಇಲ್ಲಿ? ಅವಳು ಅಲ್ಲ, ಅವನು. ಹೇಳ್ರಿ ಪಕ್ಕದಲ್ಲಿ, ಅವನು. ಹೇಳ್ರಿ, ಅವನು. ಹಾಗಾದ್ರೆ ಇದು ವಚನ ಹೆಂಗಸರಿಗಲ್ವಾ? ಹೆಂಗಸರಿಗಲ್ವಾ? ಹೆಂಗಸು ಗಂಡಸು ನಿಮ್ಮ ದೇಹದಲ್ಲಿ, ಆತ್ಮದಲ್ಲಿ ಅದಿಲ್ಲ. ಇಲ್ಲಿ ಕೇಳ್ರಿ, ಹೆಂಗಸು ಗಂಡಸು, ಗುಲಾಮ, ದಾಸ, ಕ್ಯಾಥಲಿಕ್, ಪ್ರೊಟೆಸ್ಟೆಂಟ್, ಮತ್ತು ಯಾವೆಲ್ಲ ಬ್ಯಾಕ್ಗ್ರೌಂಡ್ ಇದೆ, ಅದು ಶರೀರದಲ್ಲಿ. ಆತ್ಮದಲ್ಲಿ ಅದು ಇಲ್ಲ. ಆತ್ಮದಲ್ಲಿ ನಾವು ದೇವರ ಪುತ್ರರಾಗಿದ್ದೇವೆ. ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ, ದೇವರ ಪುತ್ರರಾಗಿದ್ದೀರಿ. ಅದರಲ್ಲಿ ಗಂಡು ಹೆಣ್ಣು, ಆಳು ಒಡೆಯ, ದಾಸ ಗುಲಾಮ
ಎಂಬ ಭೇದ ಇಲ್ಲ, ನೀವೆಲ್ಲರೂ ಕ್ರಿಸ್ತನಲ್ಲಿ ಒಂದಾಗಿದ್ದೀರಿ. ಆದರೆ ದೇವರ ವಾಕ್ಯ ನಿಮ್ಮ ಆತ್ಮದ ಒಳಗೆ ಪ್ರವೇಶಿಸಿದಾಗ ನಿಮ್ಮ ಶರೀರವು ಡಿಸಿಪ್ಲಿನ್ ಆಗ್ತದೆ. ಒಳಗಿನವನೇ ಮಲಗಿದರೆ ಹೊರಗಿನವನನ್ನು ಡಿಸಿಪ್ಲಿನ್ ಮಾಡುವವರು ಯಾರು? ಅನೇಕರಿಗೆ ಇವತ್ತು ಬಾರ್ನ್ ಅಗೇನ್ ಆದವರಿಗೆ ಸ್ಪಿರಿಚುವಲ್ ಸ್ಲೀಪ್. ಒಳಗಿನವನು ಮಲಗಿದ್ದಾನೆ. ಒಳಗಿನವನು ಎಚ್ಚರವಾಗಿದ್ದರೆ ಹೊರಗಿನವನನ್ನು ಎಬ್ಬಿಸ್ತಾನೆ. ಲಕ್ ಏಳು, ಕೂರ್ಲಿಕ್ಕೆ ಬಿಡುವುದಿಲ್ಲ. ನನಗೆ ಆಹಾರ ಬೇಕು, ನನಗೆ ಹಸಿವಾಗಿದೆ, ನೀನು ಕೂರಿಕೊಂಡು ನನ್ನ ಆಹಾರವನ್ನು ಯಾಕೆ ತಡೆಯಿತಿ? ನನ್ನ ಮನವೇ, ನೀನು ಕುಗ್ಗಿ ಹೋಗುವುದು ಏನು? ಸುಮ್ಮನೆ ಇರು. ದಾವೀದ ಹೇಳ್ತಾನ, ನನ್ನ ಸರ್ವೇಂದ್ರಿಯಗಳೇ ನಿದ್ರೆ ಮಾಡಬೇಡ್ರಿ, ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ಹೇಳ್ರಿ, ನನ್ನ ಸರ್ವೇಂದ್ರಿಯಗಳೇ ಸಭೆಗೆ ಬಂದು ಕೂರ್ಬೇಡಿ. ಪಕ್ಕದವನ ದೇಹ ಕೇಳ್ಬೇಡಿ, ನಿಮ್ಮ ದೇಹ ಕೇಳ್ರಿ. ನಿಮ್ಮ ದೇಹ ನಿಮ್ಮ ಮಾತನ್ನು ಕೇಳುತ್ತದೆ. ಹಲೋ, ಎಷ್ಟು ಮಂದಿ ನಂಬುತ್ತೀರಿ? ನಿಮ್ಮ ದೇಹ ನಿಮ್ಮ ಮಾತನ್ನು ಕೇಳುತ್ತದೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಬ್ಲೆಸ್ ದ ಲಾರ್ಡ್ ಓ ಮೈ ಸೋಲ್, ಫರ್ಗೆಟ್ ನಾಟ್ ಆಲ್ ಇಸ್ ಬೆನಿಫಿಟ್. ಆತನ ಉಪಕಾರಗಳಲ್ಲಿ ಒಂದನ್ನು ಕೂಡ ಮರೆಯಬೇಡ. ನನ್ನ ಸರ್ವೇಂದ್ರಿಯಗಳೇ ಅಂದರೆ ಶರೀರ ಕೇಳ್ತಾನೆ. ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ಶರೀರದಲ್ಲಿ ಆರಾಧನೆ ಮಾಡಬಹುದು, ಆತ್ಮದಲ್ಲಿ ಆರಾಧನೆ ಮಾಡಬಹುದು. ಆತ್ಮದಲ್ಲಿ ಆರಾಧನೆ ಮಾಡುವಾಗ ನಿನ್ನ ಕೈ ಕೆಳಗಿರುವುದಿಲ್ಲ. ಆತ್ಮದಲ್ಲಿ ಆರಾಧನೆ ಮಾಡುವಾಗ ಕೈ ಕೆಳಗೆ ಹಾಕಂದ್ರೆ ಮೇಲೆ ಹೋಗ್ತದೆ. ಅದು ಹೇಗಿರ್ತದೆ ಅಂತ ಹೇಳಿ, ಇಲ್ಲಿ ಬಾ ಅನಿಲ್ ಬದರ್, ಇದು ಕೈ ಮೇಲೆ ಇರ್ತದೆ, ಮೇಲೆ ಮಾಡು. ಹೀಗೆ ಮಾಡಿದ್ರು ಪುನಃ ಮೇಲೆ ಮಾಡಿ ಆಗುವುದಿಲ್ಲ. ಯಾಕಂದ್ರೆ ಒಳಗಿನವನು ಎದ್ದರೆ ಅವನು ಎಬ್ಬಿಸ್ತಾನೆ. ಯಾರಿಗೂ ಹೇಳ್ಬೇಡ ಸಭೆಯಲ್ಲಿ ಕೈಕಾಲು ಮೇಲೆ ಹಾಕು, ಮೇಲೆ ಎತ್ತು ಅಂತ. ವೈ? ಸ್ಪಿರಿಚುವಲ್ ಸ್ಲೀಪ್. ಸಮ್ ಪೀಪಲ್ ಆರ್ ಸ್ಟ್ರಗ್ಲಿಂಗ್. ಅವರಿಗೆ ತುಂಬಾ ಏನಿದೆ ಅಂತೇಳಿ ಸ್ಕ್ರಿಪ್ಚರ್ ನಾಲೆಜ್ ಇದೆ. ಆತ್ಮಕ್ಕೆ ಏನು ಫೀಡ್ ಬೇಕು, ರೆವಲೇಷನ್ ಬೇಕು, ಇನ್ಸೈಟ್ ಬೇಕು, ಸ್ಟ್ರೆಂತ್ ಬೇಕು, ಅದು ಇಲ್ಲ. ಆತ್ಮಕ್ಕೆ ಸ್ಟ್ರೆಂತ್ ಇಲ್ಲ ಅಂತ ಕಾರಣ ಹೊರಗಿನ ಮನುಷ್ಯನ ಹ್ಯಾಂಡಲ್ ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಮ ಹೊರಗಿನ ಮನುಷ್ಯನಿಗೆ ಸರಿಯಾಗಿ ಊಟ ಕೊಡಬೇಡ್ರಿ. ಎರಡು ಊಟ ಮಾಡದಿದ್ದರೆ ಹೇಳ್ತಾರೆ, ಪಾಸ್ಟ್ರೆ ಕಣ್ಣಲ್ಲಿ ಕತ್ತಲೆ ಕತ್ತಲೆ ಬರ್ತಾ ಇದೆ, ಕತ್ತಲೆ ಕತ್ತಲೆ ಸರಿ ಕಾಣೋದಿಲ್ಲ. ಯಾಕೆ? ಊಟ ಮಾಡಲಿಲ್ಲ. ಕೆಲವರು ಸ್ಪಿರಿಚುವಲ್ ವಿಷನ್ ಡಲ್ ಆಗ್ತದೆ. ಯಾಕೆ? ಸ್ಪಿರಿಚುವಲ್ ಫುಡ್ ಇಲ್ಲದೆ. ಹಲೋ, ನಿಮ್ಮ ಹತ್ರ ಮಾತಾಡೋದು. ಯಾವಾಗ ನಿಮ್ಮ ಆತ್ಮಕ್ಕೆ ವಾಕ್ಯ ಹೋಗ್ತದೆ, ನೀವು ಪುಷ್ಟರಾದ ಕಾರಣ ನೊಗಗಳು ಮುರಿಯಲ್ಪಡುವು. ನೀವು ಪುಷ್ಟರಾದ ಕಾರಣ ನೀವು ಪ್ರಜ್ವಲಿಸುವರಾಗಿದ್ದೀರಿ. ನೀವು ಪುಷ್ಟರಾದ ಕಾರಣ ನಿಮ್ಮ ದೇಹವು ಡಿಸಿಪ್ಲಿನ್ ಆಗ್ತದೆ. ನೀವು ಪುಷ್ಟರಾದ ಕಾರಣ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮಲ್ಲಿ ಹೇಳ್ರಿ, ನಿಮ್ಮಲ್ಲಿ ಕೇಳಿಕೊಳ್ಳುವುದು ಏನೆಂದರೆ, ನೀವು ನಿಮ್ಮ ದೇಹಗಳನ್ನು, ಪಕ್ಕದವನ ದೇಹ ಅಲ್ಲ, ಪಕ್ಕದವನ ದೇಹ ನನ್ನ ಮಾತನ್ನು ಕೇಳುವುದಿಲ್ಲ, ನನ್ನ ದೇಹ ನನ್ನ ಮಾತು ಕೇಳ್ತದೆ. ನಾನು ಡ್ರೈವಿಂಗ್ ಸೀಟಲ್ಲಿ ಇದ್ದಾಗ ನನ್ನ ಗಾಡಿಯನ್ನು ಕಂಟ್ರೋಲ್ ಮಾಡಬಹುದು, ಅನಿಲ್ ಗಾಡಿ ಕಂಟ್ರೋಲ್ ಮಾಡಲಿಕ್ಕೆ ಆಗುದಿಲ್ಲ. ಅನಿಲ್ಗೆ ಡೈರೆಕ್ಷನ್ ಕೊಡಬಹುದು. ಹಲೋ, ಇದ್ದೀರಾ ಇಲ್ಲಿ? ಐ ಕ್ಯಾನ್ ಗಿವ್ ಡೈರೆಕ್ಷನ್, ಅದರ್ವೈಸ್ ಫಾಲೋ ಮೀ. ನೀವು ನಿಮ್ಮ ದೇಹಗಳನ್ನು, ಪಾಸ್ಟ್ ನಿಮ್ಮ ದೇಹವನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗುವುದಿಲ್ಲ. ಯು ಹ್ಯಾವ್ ಎ ವಿಲ್. ಐ ಕ್ಯಾನ್ ಗೈಡ್ ಯು. ನಾನು ನಿಮ್ಮನ್ನು ಗೈಡ್ ಮಾಡಬಹುದು ಥ್ರೂ ದ ವರ್ಡ್ ಆಫ್ ಗಾಡ್. ಒಬ್ಬ ಕುರುಡನು ಮತ್ತೊಬ್ಬ ಕುರುಡನಿಗೆ ನಡೆಸಲಿಕ್ಕೆ ಆಗುವುದಿಲ್ಲ. ಒನ್ ಬ್ಲೈಂಡ್ ಮ್ಯಾನ್ ಕೆನಾಟ್ ಲೀಡ್ ಅದರ್ ಬ್ಲೈಂಡ್ ಮ್ಯಾನ್. ಪ್ರೀಚಿಂಗ್ ಅಂತ ಹೇಳಿದ್ರೆ ಲೀಡ್ ಮಾಡುವುದು, ಫಾಲೋ ಮೀ. ನಡೆಸುವ ಆತನು ಪವಿತ್ರಾತ್ಮನು.
ದೇವರ ಕನಿಕರು ನಿಮ್ಮ ನೆನಪಿಗೆ ತಂದುಕೊಡಿ ಕೇಳುವುದೇನೆಂದರೆ, ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ, ಮೆಚ್ಚುಗೆಯಾದ, ಮೀಸಲಾಗಿ, ಓನ್ಲಿ ಫಾರ್ ಗಾಡ್. ನಿಮ್ಮ ದೇಹ ಕೇವಲ ದೇವರಿಗೆ ಮೀಸಲಾದುದು. ಒಂದು ವಸ್ತುವನ್ನು ಒಬ್ಬರಿಗೆ ನೀವು ಮೀಸಲಾಗಿಡ್ತೀರಿ, ಪರ್ಟಿಕ್ಯುಲರ್ ಈ ವ್ಯಕ್ತಿಗೆ ಇದು ಮೀಸಲು, ಓನ್ಲಿ ಫಾರ್ ದಟ್ ಪರ್ಸನ್. ಈ ದೇಹ ಕೇವಲ ಏಸುಗೋಸ್ಕರ, ಗಡಂಗುಗೋಸ್ಕರ ಅಲ್ಲ. ಹಲೋ, ನಾನು ಹೇಳುವುದಲ್ಲ, ದೇಹ ಇರುವುದು ಆಹಾರಗೋಸ್ಕರ ಅಲ್ಲ, ಕರ್ತನಿಗೋಸ್ಕರ. ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾದ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಇಹಲೋಕದ ಸಿಸ್ಟಮ್ನ ಪ್ರಕಾರ ನಡೆಯದೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿದವರ. ಕಮನಡಿ, ನೂತನ ಮನಸ್ಸು. ನೂತನ ಮನಸ್ಸು ಯಾರು? ಕ್ರಿಸ್ತನಲ್ಲಿ ನಾನು ಹೊಸ ಸೃಷ್ಟಿ ಆಗಿದ್ದೇನೆ. ಕ್ರಿಸ್ತನಲ್ಲಿ ನಾನು ಪರಲೋಕ ಸಂಸ್ಥಾನದವನಾಗಿದ್ದೇನೆ. ಕ್ರಿಸ್ತನಲ್ಲಿ ನಾನು ದೇವರಿಂದ ಹುಟ್ಟಿದವನು. ನನ್ನಲ್ಲಿ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ನಿಮ್ಮ ಪ್ರಾಣದಲ್ಲಿ, ನಿಮ್ಮ ಸೋಲ್ ಭಾಗದಲ್ಲಿ ನೀವು ಸ್ಪಿರಿಚುವಲಿ ಪ್ರೋಗ್ರಾಮ್ ಮಾಡುವಂಥದ್ದು. ಮೈಂಡಲ್ಲಿ ಪ್ರೋಗ್ರಾಮ್ ಮಾಡುವಂಥ ಥ್ರೂ ದ ವರ್ಡ್ ಆಫ್ ಗಾಡ್. ಇಮ್ಯಾಜಿನೇಷನ್ ಚೇಂಜ್ ಮಾಡುವಂಥದ್ದು. ನೀವು ಪ್ರಾರ್ಥನೆ ಮಾಡುವಾಗ, ಆರಾಧನೆ ಮಾಡುವಾಗ ನಿಮ್ಮ ಇಮ್ಯಾಜಿನೇಷನ್ಗಳಲ್ಲಿ ಆತನನ್ನು ನೋಡ್ರಿ. ನೀವೆಲ್ಲ ಹೇಳ್ತೀರಿ ಸಂಬಳದೆ ಕೋಡೆ ಗುರ್ತಿಜಿ ಬರ್ಪೇನೋ ಅಂದ. ಆಗ ನಡುವಿನಲ್ಲಿ ಒಂದು ಅಪಸ್ವರ ಬರ್ತದೆ. ಹೃದಯಕ್ಕೂ ಮೈಂಡಿಗೂ ಕನೆಕ್ಷನ್ ಇಲ್ಲ ಅಂತ ಹೇಳಿದರೆ ಅಪಸ್ವರ ಬರ್ತದೆ. ಕೆಲವು ಟಂಗ್ಸಲ್ಲಿ ಮಾತಾಡ್ತಾರೆ, ರುಕ್ಕುಮ ಅಮ್ರೋದಲ್ಲಿ ಎಲೆ ಬೆಳ್ಸಕುಲ ಅಮ್ರೋದ್ ಅವರು ಮಾತಾಡುವ. ಒಮ್ಮೊಮ್ಮೆ ಅವರ ಮೈಂಡ್ ಎಲ್ಲೋ ಹೋಗ್ತದೆ. ಮಾತಾಡುವಾಗ ಎಲ್ಲೋ ಗಾಡಿಯಲ್ಲಿ ಅಥವಾ ಮಾತಾಡಿದ್ದು, ನಿನ್ನೆ ಅವರು ಹೇಳಿದ್ದು ಕೇಳಿದ್ದೀರ? ನಮ್ಮ ಬೆಳಿಗ್ಗೆ ಕಾನ್ಫರೆನ್ಸ್ ಕಾಲ್ ಇರುತ್ತೆ, ಇಂಥ ಸ್ವರಗಳು ಒಮ್ಮೊಮ್ಮೆ ಕೇಳ್ತವೆ ನೋಡಿ. ರಾಶಾಕಬ ಫಸ್ಟ್ ಹೇಳಿದೆ, ರಾಶಾಕಲ್ಲ ಬರೋದಲ್ಲ, ಓ ರಾಶಾಕಬ. ಎಲ್ಲಿ ಅಂದ್ರೆ ಅವ್ರ ಮೈಂಡಲ್ಲಿ ಹೋಗಿ ಆಯ್ತು ಎಲ್ಲೋ ಕಡೆಗೆ. ಟೇಕಪ್. ನೂತನ ಮನಸ್ಸನ್ನು ಹೊಂದಿದವರಾಗಿ. ಹೇಗೆ ನೂತನ ಪಡಿಸಿತು? ವಾಕ್ಯದಲ್ಲಿ. ಕ್ರಿಸ್ತನಲ್ಲಿ ನಾನು ಯಾರು, ಕ್ರಿಸ್ತನಲ್ಲಿ ನನಗೇನು ಕೊಡಲ್ಪಟ್ಟಿದೆ, ಕ್ರಿಸ್ತನಲ್ಲಿ ಏನು ಮಾಡುವ. ಈ ಸ್ಕ್ರಿಪ್ಚರ್ಗಳನ್ನು ಅಂಡರ್ಲೈನ್ ಹಾಕಿರಿ, ಮೆಡಿಟೇಟ್ ಮಾಡಿ. ನಾನು ಹೇಳ್ತೇನೆ, ನಿಮ್ಮ ಮೈಂಡ್ ಸ್ಪಿರಿಚುವಲಿ ಪ್ರೋಗ್ರಾಮ್ ಆಗ್ತದೆ. ನೀವು ಸ್ಪಿರಿಚುವಲ್ ಮೈಂಡಿನವರು ಆಗ್ತೀರಿ. ಸ್ಪಿರಿಚುವಲ್ ಮೈಂಡ್ ಗಿವ್ ಲೈಫ್ ಆ್ಯಂಡ್ ಪೀಸ್. ನೋ ಡಿಪ್ರೆಷನ್, ನೋ ಅಪ್ರೆಷನ್, no separation. Depression, oppression, separation. ಈ ಮೂರು ಸಂಗತಿಗಳು ನಡೆಯುವುದು ಫ್ಲೆಶಿ ಮೈಂಡಲ್ಲಿ. ಸ್ಪಿರಿಚುವಲ್ ಮೈಂಡಲ್ಲಿ ನೀನು ದೇವರ ಆತ್ಮನಿಂದ ನಡೆಸಲ್ಪಡ್ತೀವಿ. ದೇರ್ ಇಸ್ ನೋ ಡಿಪ್ರೆಷನ್, ಒತ್ತಡ. ನೀವು ಆತ್ಮಿಕವಾಗಿ ಹೇಳದಿದ್ದರೆ ಕಡೆಗೆ ಡಿಪ್ರೆಷನ್ಗೆ ಪಾಸ್ಟರ್ ಯಾರು ಟ್ಯಾಬ್ಲೆಟ್ ಕೊಡಿ ಅಂತ ಹೇಳ್ತಾರೆ. ಐ ಆಮ್ ಫುಲ್ ಡಿಪ್ರೆಷನ್ ಪಾಸ್ಟರ್. ಡಾಕ್ಟರ್ ಹೇಳ್ತಾರೆ, ನೀನು ಏನು ಎಂಜಾಯ್ಮೆಂಟ್ ಇಲ್ಲ, ಎಂಟರ್ಟೈನ್, ಸ್ವಲ್ಪ ಜಾಗ ಬಿಟ್ಟು ಎಲ್ಲಿ ಊಟಿಗೆ ಹೋಗಿ ಬಾ ಹೇಳ್ತಾರೆ. ಯಾಕೆ? ನಿನ್ನ ಮೈಂಡಿಗೆ ಸ್ವಲ್ಪ ರೆಸ್ಟ್ ಬೇಕು. ಕೆಲವು ಸಜೆಸ್ಟ್ ಮಾಡ್ತಾರೆ, ಸಂಜೆ ಏನಾದರೂ ಹಾಕುವಂಥದ್ದು ಅಭ್ಯಾಸ ಇಲ್ಲ, ಸ್ವಲ್ಪ ಹಾಕು, ಒಳ್ಳೆಯದು, ರೆಸ್ಟ್. ಕೆಲವರು ಅದಕ್ಕೋಸ್ಕರ ಮೈಂಡಿಗೊಂಚೂರು ಖುಷಿ ಆಗ್ತದೆ, ತಂಪು. ಅದು ಗೊತ್ತಿಲ್ಲ. ಪ್ರತಿಯೊಂದು ನೀವು ಔಟ್ಸೈಡಿಂದ ಏನು ತಗೊಳ್ತೀರಿ ನೋಡಿ, ಅದು ನಿಮ್ಮನ್ನು ಬಲೆಗೆ ಆಗ್ತದೆ. ಸೈತಾನ ಏನು ನಿಮಗೆ ಆಫರ್ ಕೊಡ್ತಾನೆ ನೋಡಿ, ಅದರ ಹಿಂದೆ ಒಂದು ಅವನ ಉದ್ದೇಶ ಇದೆ. ನೀವು ಮೀನನ್ನು ಹಿಡಿಬೇಕಾದ್ರೆ ಫಸ್ಟ್ ನೀವು ಮೀನಿನ ಹಸಿವೆ ಏನು ಅಂತ ಹುಡುಕ್ತೀರಿ.
ರೈಟ್? ಮೀನಿನ ಇಂಟ್ರೆಸ್ಟ್ ಏನಂತ ಹುಡುಕ್ತೀರಿ. ಬಲೆಗೆ ಹಾಕಬೇಕಾದ್ರೆ ನಿಮ್ಮ ಸ್ವಾಧೀನಕ್ಕೆ ಬರಬೇಕಾದ್ರೆ ಅದು ಇಂಟ್ರೆಸ್ಟ್ ಏನು? ಇಂಟ್ರೆಸ್ಟ್ ಇಂಟ್ರೆಸ್ಟ್ ಮಡೊಂಜಿ ಮೀನು ಎಷ್ಟು ಗೊತ್ತುಂಟು? ಮೊದಲು ಕೂಡ ಹೇಳಿದ್ದೇನೆ, ಮಡೊಂಜಿ ಮೀನಿದೆ. ನೀವು ಹುಡುಕುತ್ತೀರಿ. ಏನು ಹುಡುಕ್ತೀರಿ? ಆ ಮೀನು ನಿಮ್ಮ ಸ್ವಾಧೀನ ಬರಬೇಕಂತ ಹೇಳಿದರೆ ನೀವು ಅದಕ್ಕೆ ಜಿರಳೆ ಹಾಕ್ತೀರಿ. ಅದಕ್ಕೆ ಜಿರಳೆ ಅಂದರೆ ತುಂಬ ಇಷ್ಟ. ಕೆಲವು ಮೀನಿಗೆ ಕಪ್ಪೆ ಅಂದರೆ ಇಷ್ಟ, ಕೆಲವರಿಗೆ ಮೀನಿನ ಮಂಡೆ ಇಷ್ಟ. ಈಗ ಆ ಮೀನಿಗೆ ಏನಾಗ್ತೀರಿ? ಬಲೆ ಅಂತ ತೋರಿಸ್ತಿಲ್ಲ, ಅದರ ಹಿಂದೆ ಒಂದು ಕೊಕ್ಕೆ ಹಾಕ್ತೀರಿ. ಕೊಕ್ಕೆ ಕಾಣೋದಿಲ್ಲ, ಬಟ್ ಅವರ ಇಂಟ್ರೆಸ್ಟ್ ಮಾತ್ರ ತೋರಿಸ್ತೀರಿ. ಮೀನು ಹಸಿವಲ್ಲಿರ್ತದೆ, ಅದು ಅನ್ನಿಸ್ತದೆ ಭಗವಾನ್ ದೇತಾ ಹೈ ತೋ ಚಪ್ಪಟ್ ಪಾಡ್ಕೆ ದೇತಾ ಹೈ, ರೈಟ್? ಅದು ದೇವರಿಗೆ ಸ್ತೋತ್ರ ಕೂಡ ಸಲ್ಲಿಸ್ಬೋದು. ಆತನು ಹೊತ್ತಿಗೆ ಆಹಾರ ಕೊಡ್ತಾನಂತ. ಅದು ತಿಂತದೆ, ಸಂಜೆ ಅದು ಯಾರ ಮೇಜಲ್ಲಿ ಇರ್ತದೆ, ರೈಟ್? ಅದೇ ರೀತಿ ಸೈತಾನ ಏನು ಆಫರ್ ಕೊಡ್ತಾನೆ ನೋಡಿ, ಅದು ನಿಮಗೆ ಒಳ್ಳೆಯದಂತ ಕಾಣ್ಬೋದು, ಅದರ ಹಿಂದೆ ಬಲೆಗಳಿವೆ. ನೀವು ಬೋರನ್ನು ರಿಕವರ್ ಮಾಡಲಿಕ್ಕೆ ಯಾವುದನ್ನು ಹುಡುಕ್ತೀರಿ, ಅದರ ಹಿಂದೆ ಒಂದು ಸೈತಾನದ ಉದ್ದೇಶ ಇದೆ. ಎವ್ರಿ ಅಡಿಕ್ಷನ್ನ ಹಿಂದೆ ಡಿಮನ್ಸ್ಗಳಿರ್ತವೆ. ರೈಟ್? ಅಡಿಕ್ಷನ್ ಕಡೆಗೆ ನಿಮಗೆ ಅದು ಬೇಕು ಇಲ್ಲ ಅಂತ. ಅಡಿಕ್ಷನ್ ಏನು ಮಾಡ್ತಂದ್ರೆ, ನಿಮಗೆ ಏನು ಬೇಕು ಅದು ಸಿಕ್ಕದ ಸಂದರ್ಭದಲ್ಲಿ ಸಿಟ್ಟು ಬರ್ತದೆ. ಕೆಲವರು ಯಾವ ಮಟ್ಟಕ್ಕೆ ಇಳಿಲಿಕ್ಕೂ ರೆಡಿ ಇರ್ತಾರೆ. ನೀವು ಹುಟ್ಟುವಾಗ ಸಿಗರೇಟ್ ಎಳೆದು ಬಂದಿರಾ? ಬರಲಿಲ್ಲ. ಸಿಗರೇಟ್ ಎಳೆದು ಯಾಕಂತ ಹೇಳಿದ್ರೆ, ಯಾವುದೊಂದು ಗುಂಪಿನಲ್ಲಿ ಸೇರಿದಾಗ ಯಾರನ್ನು ಮೆಚ್ಚಿಸ್ಲಿಕ್ಕೆ, ಯಾರನ್ನು ಖುಷಿಪಡಿಸ್ಲಿಕ್ಕೆ. ನಿಮಗೆ ಅದರ ವಿಷಯನೇ ಗೊತ್ತಿಲ್ಲ. ಅನೇಕರಿಗೆ ಇಲ್ಲಿಲ್ಲ, ಇರಲಿ, ವಿಷಯನೇ ಗೊತ್ತಿಲ್ಲ. ಫ್ರೆಂಡ್ಶಿಪ್. ಕೆಲವೊಮ್ಮೆ ಕೆಲವು ಯೂತ್ಗಳು ಏನು ಮಾಡ್ತಾನೆ, ಬೇರೆಯವರು ತಮ್ಮನ್ನು ಎಕ್ಸೆಪ್ಟ್ ಮಾಡಬೇಕಂತ ಹೇಳಿಕೊಂಡು ಅವರಿಗೆ ಪ್ಲೀಸ್ ಮಾಡಲಿಕ್ಕೆ, ಅವನಿಗೆ ಬೇಡ ಒಯ್ಪಿಯ ಆಣತೀನಿ ಒಯ್ಪುಡು ಮೀಸೆ ಒಯ್ದಿನ ಆತನಿಗೆ. ಅವರ ಮಾತುಕತೆ ನೋಡಬೇಕು. ಹೈಸ್ಕೂಲಲ್ಲಿ ಕೆಲವರದ್ದು ಸೈಡಲ್ಲಿ ಕೇಳಬೇಕು. ಅವರ ಲೆವೆಲೇ ಚೇಂಜ್ ಇರ್ತದೆ. ಈ ಹಂಚಿನ ಒಂಜ ಆಣಾಯಿ ಹೆಸರು ನಂಬ ಅದೆಲ್ಲ ಕೇಳುವಾಗ ಏನನ್ನು ಬೇಕ ಮೂಲೆಗಿದ್ದೀವಿ. ಅವನು ಕೂಡ ಫಸ್ಟ್ ಹೇಳಿ ಅವ್ರು ಹೇಳ್ತಾರೆ, ಭಯ ಪಡ್ಬೇಡ, ನನಗೆ ಸಹ ಹಾಗೆ ಆಗಿತ್ತು, ಫಸ್ಟ್ ಆಗ್ತದೆ ಅದು ಅಲಗರ್ಪಣ್ಣ, ಫಸ್ಟ್ ಆಗ್ತದೆ. ಅವರದೆಲ್ಲ ಕೇಳಲಿಕ್ಕೆ ಹೋಗ್ಬೇಡ, ಪ್ರೇಯರ್ ಅಂತ ಹೇಳಿಕೊಂಡು. ಅವರಿಗೆ ಲೈಫಲ್ಲಿ ಎಂಜಾಯ್ಮೆಂಟೇ ಗೊತ್ತಿಲ್ಲ. ಖಾಲಿ ಪ್ರಾರ್ಥನೆ ಮಾಡು, ಟಂಗ್ಸಲ್ಲಿ ಮಾತಾಡು. ಎಂತ ಅದು? ಲೈಫಲ್ಲಿ ಇರುವಾಗ ಎಂಜಾಯ್ಮೆಂಟ್ ಇರಬೇಕು. ಕೆಲವು ತಂದೆಗಳು ಸಪೋರ್ಟ್ ಮಾಡ್ತಾರೆ, ಎಂತದ ಇಷ್ಟು ದೊಡ್ಡನಾಗಿದೆ, ಒಂದು ಗರ್ಲ್ ಫ್ರೆಂಡ್ ಇಲ್ವಾ ನಿನಗೆ? ಲೈಫಲ್ಲಿ ಎಂಜಾಯ್ ಮಾಡಬೇಕು. ಬಟ್ ನಿನ್ನ ಎಂಜಾಯ್ಮೆಂಟ್ ಎಲ್ಲಿ ಕೊಂಡೋಗ್ತದೆ? ಫ್ರೀಡಮ್ ಕೊಂಡೋಗ್ತದ, ಬಾಂಡೇಜ್ ಕೊಂಡೋಗ್ತದ? ಹಲೋ, ಇದ್ದೀರ ಇಲ್ಲಿ? ಎನ್ಕರೇಜ್ ಮಾಡ್ತಾರೆ. ನಾನು 16 ವರ್ಷದಾಗಿರುವಾಗ ನನ್ನ ತಂದೆ ಹೇಳಿದರು, ಡ್ಯಾಡಿ ಒಂದಿನ ಫುಲ್ಲು ಕೆಲಸ ಮಾಡುವಾಗ ನಾವು ಸ್ಕೂಲಿಗೆ ಹೋಗುದಲ್ಲ, ಆಗ ನಾನೆಷ್ಟು 9th 10th ಅಲ್ಲಿದ್ದೆ. ಮೈಯೆಲ್ಲ ನೋವಾಯಿತು ಫುಲ್ಲು. ತಂದೆ ಹತ್ರ ಹೇಳಿದ್ದೆ, ಫುಲ್ಲು ಮೈಯೆಲ್ಲ ನೋವಾಗ್ತಾ ಇದೆ. ಅವನು ಹೇಳಿದ, ಏನಿಲ್ಲ, ಒಂದು ಕೋಟ ಅರ್ಧ ನಿನಗೆ ಅರ್ಧ ನಿನಗೆ, ಮೈ ಕೈ ನೋವು ಎಲ್ಲ ಹೋಗ್ತದೆ. ಯಾರು ಹೇಳಿದ್ದಾರೆ? ನನ್ನ ಸ್ವಂತ ತಂದೆ ಹೇಳಿದ್ರು. ಕುಡಿಯುವಂಥ ಫ್ರೀಡಮ್ ನನಗಿತ್ತು, ಯಾಕಂದರೆ ಕುಡುಕರ ಮಧ್ಯದಲ್ಲಿ ಬೆಳೆದವನು ನಾನು. ಕುಡುಕದಲ್ಲಿಯೇ ಡಾಕ್ಟರೇಟ್ ಮಾಡಿದವರು ಆಗಿದ್ದರು ಇಲ್ಲಿ. ಈ ಅನ್ಯ ಭಾಷೆ ದುರ್ಭಾಷೆಗಳಲ್ಲೇ ಡಾಕ್ಟರೇಟ್ ಇದ್ದರು. ಅವರು ಶಿಪ್ಪಲ್ಲಿ ಇದ್ದುಕೊಂಡು ಇಡೀ ಪ್ರಪಂಚದ ದುರ್ಭಾಷೆಗಳನ್ನು ಹೆಕ್ಕಿ ತಂದಿದ್ರು. ಅದರ ಅರ್ಥವೇ ನಮಗೆ ಗೊತ್ತಿರಲಿಲ್ಲ. ಮಾದರ್ ಬಾಯನ್ ಎಂತ
ಎಷ್ಟು ವರ್ಷ ನನಗೆ ಗೊತ್ತಿರಲಿಲ್ಲ ಅದು ಅರ್ಥ ಏನಂತ. ನಾನು ಅನ್ನಿಸ್ತಾ ಇದು ನಾರ್ಮಲ್ ಅಂತ. ಎಲ್ಲರೂ ಮಾತಾಡೋದು. ನಾನು ಪಕ್ಕದ ಮನೆಯ ಹುಡುಗಿಗೆ ಹೋದ ಹೇಳಿದೆ, ಅವರು ಕೂಗಿದ್ರು. ಮಮ್ಮಿ ಹತ್ರ ಕಂಪ್ಲೇಂಟ್ ಕೊಟ್ಲು. ಮಮ್ಮಿ ಹತ್ರ ಕಂಪ್ಲೇಂಟ್, ಇದು ನಾನು ಇದೆಂತ ದೊಡ್ಡದು, ನನ್ನ ಅಂಕಲ್ ಎವ್ರಿ ಡೇ ಹೇಳ್ತಾರೆ ನಾರ್ಮಲ್, ನಾನು ಹುಟ್ಟುವಾಗಲೇ ಇದು ಕೇಳಿ ಬಂದವು. ಅಲ್ಲಿ ರಶ್ಮಿನ್ ನೆರೆಮನೆಯಲ್ಲಿ ನಿಂತಿದ್ದರು. ಗಂಡ ಯಾವಾಗಲೂ ಹೆಂಡತಿಗೆ ಮೂ ಅಂತ ಕರೆಯುವುದು. ಆ ಉಚ್ಚಾರ ನನಗೆ ಇಷ್ಟ ಇಲ್ಲ, ಮೂ ಅಂತ. ಕಡೆಗೆ ಮಕ್ಕಳು ಬೆಳೀತಿರುವಾಗ ಅವರು ಕೂಡ ಅಜ್ಜಿಯನ್ನು ಮೂ ಅಂತ ಕರೆದರು. ಅವರಿಗೆ ಅವರ ಹೆಸರು ಯಾವುದು ಅಂತ. ಹಲೋ, ಯಾವ ವಾತಾವರಣದಲ್ಲಿ ನಾವು ಬೆಳೆಯುತ್ತೇವೆ, ನಮ್ಮ ಮೈಂಡನ್ನು ನಾವು ರಿನ್ಯೂ ಮಾಡಬೇಕು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿದವರಾಗಿ ಪರಲೋಕ ಭಾವದವರಾಗಿರಿ. ಇಲ್ಲಿ ಅನೇಕರು ಲೋಕವನ್ನು ಅನುಭವಿಸಿ ಕಷ್ಟಪಟ್ಟು ಅಡಿಕ್ಷನ್ಗೆ ಹೋಗಿ ಪೆಟ್ಟು ತಿಂದು ರಿಪೆಂಟ್ ಆಗಿ ಬಂದವರು ಕೂಡ ಇದ್ದಾರೆ. ಇನ್ನೊಂದು ಜನರೇಷನ್ ಇದೆ, ಚಿಕ್ಕಂದಿನಿಂದೆಲ್ಲ ವಾಕ್ಯ ಓದಿ, ವಾಕ್ಯ ಅವರಿಗೆ ರೈಟ್, ಅಪ್ಪ ಅಮ್ಮ ಫುಲ್ಲು ವಾಕ್ಯದಲ್ಲಿ ಇರೋದು. ಒಂದು ರಾದಿ ಬೆಳೀತಿರುವಾಗ ಅವರು ಆಲೋಚನೆ ಮಾಡ್ತಾರೆ, ಎಂಕು ಲೋಕ ತೂತು ಜಾತ ಎಂಕಲಿಗೆಲ್ಲ ತೂವೋಡು. ಕಷ್ಟ ಅನುಭವ ಬರುವುದಕ್ಕಿಂತ ಮುಂಚೆ ತಪ್ಪಿಸಿಕೊಳ್ತಿದ್ದೇನೆ. ದಾವೀದ ಹೇಳ್ತಾನೆ, ಈಗಲಾದರೂ ನಿನ್ನ ವಾಕ್ಯವನ್ನು ಕೈಗೊಂಡು ನಡೆಯುತ್ತೇನೆ. ರೈಟ್, ಕಷ್ಟ ಅನುಭವ ಬರುವುದಕ್ಕಿಂತ ತಪ್ಪಿಸಿಕೊಳ್ತಿದ್ದೇನೆ ಈಗಲಾದರೂ. ನೆಕ್ಸ್ಟ್ ಹೇಳ್ತೇನೆ, ಕಷ್ಟ ಅನುಭವವು ನನಗೆ ಹಿತಕರವಾಯಿತು, ಇದರಿಂದ ನಿನ್ನ ನಿಬಂಧನೆಗಳು ನಾನು ಕಲಿತೇನೆ. ಈಗ ನಮ್ಮ ಬಬ್ಲಣ್ಣನ ಹೋದರೆ ಅವನ ಹತ್ರ ಗಿಟಾರ್ ಇತ್ತು. ಗಿಟಾರಲ್ಲಿ ಯಾವಾಗಲೂ ಫೇಮಸ್, ಕ್ಯಾಲಿಫೋರ್ನಿಯಾ ಎಲ್ಲ ಯಾವುದು ಸಿಂಗ್ ಮಾಡಲಿಕ್ಕೆ. ಒಂದು ಸೈಡಲ್ಲಿ ಸಿಗರೇಟ್, ಅದು ಈಚೆದ ಮೇಲೆ ಹೋಗೋದು. ನಮ್ಮ ಕೃಪಣ್ಣ ಹತ್ರ ಕೇಳಿದರೆ ಕೃಪಣ್ಣನಿಗೆ ಇಲ್ಲದ ಅಭ್ಯಾಸ ಯಾವುದೂ ಇಲ್ಲ, ಎಲ್ಲ ಇತ್ತು. ಯಾಕಂದ್ರೆ ಅವ್ರ ಹತ್ರ ಫ್ರೀಡಮ್ ಆಗಿ ಮಾತಾಡೋದು, ತೊಂದರೆ ಇಲ್ಲ. ನಮ್ಮ ಬಬ್ಲಣ್ಣ ಇತ್ತು ಅವರಿಗೆ. ಕೃಪಣ್ಣನಿಗೆ ಯಾವಾಗಲೂ ಇಲ್ಲಿ ಇರ್ತಿತ್ತು, ಯಾವಾಗಲೂ ಸಿಗರೇಟಲ್ಲಿ ಚೈನ್ ಸ್ಮೋಕರ್. ಯಾಕಂದ್ರೆ ಯೂತ್ ಇರುವಾಗ ಅವರು ಅಷ್ಟು ಮಜಾ ಹೊಡೆದಿದ್ದಾರೆ ಅಲ್ಲ ಕೃಪಣ್ಣ? ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಯಾಕೆ ಅದರಿಂದ ಅವರು ಹೊರಗೆ ಬಂದರು? ಬಿಕಾಸ್ ಆಫ್ ಲವ್ ಆಫ್ ಕ್ರೈಸ್ಟ್, ಕ್ರಿಸ್ತನ ಪ್ರೀತಿ. ಅವರೊಂದಿನ ಹೇಳ್ತಾ ಇದ್ದರು, ನನಗೆ ಸಿಗರೇಟ್ ಬಿಡಬೇಕಂದ್ರೆ ಬಿಡಲಿಕ್ಕೆ ಆಗೋದಿಲ್ಲ. ಈಗ ಸಹ ಅವರ ಕೈಯಲ್ಲಿ ಮಾರ್ಕ್ ಇದೆ. ಆ ಸಿಗರೇಟನ್ನು ಏನು ಮಾಡಿದ್ರು ಅಂತ ಹೇಳಿದ್ರೆ ಕೈಗೆ ಊದಿಟ್ರು. ಹೀಗೆ ಆದರೂ ಮಾಡಿ ನಾನು ಬಿಡಬೇಕು ಅಂತ ಆಗಲಿಲ್ಲ. ಯಾಕೆ? ಹಿ ವಾಸ್ ಅಡಿಕ್ಟೆಡ್ ಅಂಡ್ ಚೈನ್ ಸ್ಮೋಕರ್. ನಾನು ಹೇಳುವಾಗ ಅವರಿಗೆ ನಗು ಬರ್ತದೆ. ಯಾಕಂತೇಳಿ ಅವರು ಎಳೆದದ್ದು ಕುಡಿದದ್ದು ಯಾಕೆ? ಇತರನ್ನು ಇಂಪ್ರೆಸ್ ಮಾಡಲಿಕ್ಕೆ, ಬೇರೆ ಯೂತ್ಗಳನ್ನು. ಅವರ ಫ್ರೆಂಡ್ಸ್ಗೆಲ್ಲ ಡಾಕ್ಟರ್ಗಳು ಇದೆಲ್ಲ ಅವರ ಫ್ರೆಂಡ್ಸ್ಗಳು ಆಗ ಯೂತ್ ಇರುವಾಗ. ಬಟ್ ಒಂದು ದಿನ ಯಾರು ಅವರಿಗೆ ಸುವಾರ್ತೆ ಕೊಟ್ಟರು, ಕ್ರಿಸ್ತನ ಪ್ರೀತಿ ಒಳಗೆ ಬರುವಾಗ ಅದೇ ದಿವಸ ಎಲ್ಲ ಅಡಿಕ್ಷನ್ ಇಂದ ಆ ವ್ಯಕ್ತಿ ಫ್ರೀ ಆದ. ನಿನ್ನ ಹತ್ರ ಏನು ಬಿಡ್ಲಿಕ್ಕೆ ಆಗುವುದಿಲ್ಲ, ಕರ್ತನು ನಿನಗೆ ಸಹಾಯ ಮಾಡ್ತಾನೆ. ಜಸ್ಟ್ ಬಿಲೀವ್ ದ ಲವ್ ಆಫ್ ಗಾಡ್. ದೇವರ ಪ್ರೀತಿಯನ್ನು ನೀನು ನಂಬಿದ್ರೆ ಸಾಕು, ಉಳಿದ ಎಲ್ಲ ಸಂಗತಿಗಳಿಂದ ನೀನು ಬಿಡುಗಡೆ ಹೊಂದುತ್ತಿ. ಮೆಡಿಟೇಟ್ ಮಾಡೋದಂದ್ರೆ ದೇವರ ಕನಿಕರವನ್ನು, ದೇವರ ಪ್ರೀತಿಯನ್ನು, ದೇವರ ಶಿಕ್ಷೆಯನ್ನಲ್ಲ. ನಾಟ್ ಫಿಯರ್ ಆಫ್ ಪನಿಷ್ಮೆಂಟ್, ಔಟ್ ಆಫ್ ಲವ್. ಲಾರ್ಡ್ ಐ ಲವ್ ಯು. ಒಳಗಿಂದ ಹೇಳ್ರಿ, ಜೀಸಸ್ ಐ ಲವ್ ಯು, ಯು ಫಸ್ಟ್ ಲವ್ಡ್ ಮೀ. ನೀನು ನನ್ನನ್ನು ಪ್ರೀತಿ ಮಾಡಿ, ಅದನ್ನು ನಿಮ್ಮ ನೆನಪಿಗೆ ತನ್ನಿರಿ. ಆತನ ಪ್ರೀತಿಯನ್ನು ಮೆಡಿಟೇಟ್ ಮಾಡಿರಿ. ನಾನು ಹೇಳ್ತೀನಿ, ಆತನ ಪ್ರೀತಿಯನ್ನು ಮೆಡಿಟೇಟ್ ಮಾಡಿದಾಗ ನಿಮ್ಮ ಆತ್ಮದಲ್ಲಿ ಆ ನೇಚರ್ ವರ್ಗಾವಣೆ ಆಗ್ತದೆ, ನೇಚರ್ ಸ್ಟ್ರೆಂಥನ್ ಆಗುತ್ತದೆ, ಮತ್ತು ನಿನ್ನ ದೇಹ ಡಿಸಿಪ್ಲಿನ್ ಆಗಿರುತ್ತದೆ. ಎಲ್ಲ ಕ್ರೇವಿಂಗ್ಗಳು ಬಿಟ್ಟು ಹೋಗ್ತವೆ.
ದೇಹದ ಕ್ರೇವಿಂಗ್, ಎಳೆತಗಳು, ಸೆಳೆತಗಳಿಂದ ನೀವು ಫ್ರೀ ಆಗ್ತೀರಿ. ಎಳೆತಗಳು, ಸೆಳೆತ ಇದ್ರೆ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ. ಸಂಡೆ ನೀವು ಬರ್ತೀರಿ, ನಿಮಗೆ ಎಳೀತಾ ಇದೆ, ಏನೋ ಎಳೀತಾ ಇದೆ, ಒಂದು ಅಡಿಕ್ಷನ್ ಎಳೀತಾ ಇದೆ, ಆರಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಯು ಆರ್ ಸ್ಲೇವ್. ಬಟ್ ಈ ಗುಲಾಮತನೆಯಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರ ಯೇಸು ಸ್ವಾಮಿ ಲೋಕಕ್ಕೆ ಬಂದ. ಹಿ ಲವ್ಸ್ ಯು ಸೋ ಮಚ್. ಆತ ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ. ಅದಕ್ಕೆ ಬೈಬಲ್ ಹೇಳ್ತದೆ, ದೇವರ ಕನಿಕರವು ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾದ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಇಹಲೋಕದ ಸಿಸ್ಟಮ್ನ ಪ್ರಕಾರ ನಡೆಯದೆ ನೂತನ ಮನಸ್ಸನ್ನು ಹೊಂದಿದವರಾಗಿ ಪರಲೋಕ ಭಾವದವರಾಗಿರಿ. ಇದೇ ವಿವೇಕಪೂರ್ವಕವಾದ ನಿಮ್ಮ ಆರಾಧನೆ. ಇಸ್ ದ ಟ್ರೂ ವರ್ಷಿಪ್. ವರ್ಷಿಪ್ ಅಂದ್ರೆ ಜಂಪ್ ಹೊಡೆಯುವುದಲ್ಲ, ಅದು ವರ್ಷಿಪ್ ಅಂದ್ರೆ ಅಲ್ಲಿ ತಿರುಗಿಸುವುದಲ್ಲ. ಕೆಲವರು ನೋಡುವ ಗೊತ್ತಾಗ್ತದೆ, ಫುಲ್ ಫ್ಲಶ್. ಯಾವ ಡ್ಯಾನ್ಸ್ಗಳು ಹೀಗೆ ಮಾಡಲ್ಲ, ಯಾವುದೇ ಸ್ಟೆಪ್ಗಳನ್ನು ಕಲಿತುಕೊಂಡು ಸಭೆಯಲ್ಲಿ ಮಾಡಿದ್ರೆ ಹೇಗೆ ಆಗ್ತದ? ನಾವು ಇತರರಿಗೆ ಎಂಟರ್ಟೈನ್ ಮಾಡುವವರಲ್ಲ, ನಾವು ದೇವರನ್ನು ಆರಾಧಿಸುವವರು. ವಿ ಆರ್ ಹಿಯರ್ ಟು ವರ್ಷಿಪ್ ದ ಲಾರ್ಡ್. ಯಾವಾಗ ನೀವು ಆತ್ಮದಲ್ಲಿ ಹೇಳುತ್ತೀರಿ, ಇದೆಲ್ಲ ಎಂಟರ್ಟೈನ್ಮೆಂಟ್ ಡ್ಯಾನ್ಸ್ಗಳು ಹೋಗ್ತವೆ. ಕೆಲವರು ಸಭೆಯಲ್ಲಿ ಕೂಡ ಹೀಗೆ ಮಾಡುವವರಿದ್ದಾರೆ. ಹೀಗೆ ಆರಾಧನೆ ಮಾಡುವಾಗ ಎಂತ ಡ್ಯಾನ್ಸ್ ಅದು? I'm not condemning you. ಡ್ಯಾನ್ಸ್ ಒಳಗಿಂದ ಬರುತ್ತದೆ. Hallelujah. You will dance in the spirit. ನಾನು ಡ್ಯಾನ್ಸಿಗೆ ಹಿಂಗೆ ಇಷ್ಟ ಅಲ್ಲ. ನನ್ನ ಆತ್ಮದೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವುದು. ನನ್ನ ಆತ್ಮದೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವುದು. ಕೃಪಣ್ಣ ಒಂದು ಮಾತು ಹೇಳಿದರು. ಅವರ ಒಟ್ಟಿಗೆ ಯಾರೆಲ್ಲ ಸಹೋದರರಿದ್ದರು, ಎಂಟರ್ಟೈನ್ ಮಾಡ್ತಿದ್ದರು, ಅವರೆಲ್ಲರೂ ಸತ್ತು ಹೋದರು. ಎಸ್, ಬಟ್ ಅವರು ಉಳಿದಿದ್ದಾರೆ ದೇವರ ಕೃಪೆಯಿಂದ. ಇಟ್ಸ್ ಅ ಗ್ರೇಸ್ ಆಫ್ ಗಾಡ್. ದೇವರ ಕೃಪೆಯಿಂದ. ಅದರಿಂದ ನಿಮ್ಮ ಜೀವಿತವನ್ನು ಯೌವನಸ್ಥರು ಹಾಳು ಮಾಡಬೇಡ್ರಿ. ದೇರ್ ಇಸ್ ಅ ಲೈಫ್ ಅಂಡ್ ಪೀಸ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ಏನಿದೆ? ಜೀವ ಮತ್ತು ಮನಃಶಾಂತಿ. ಮನಃಶಾಂತಿ ನಿಮಗೆ ಯೇಸು ಕೊಡುವಂಥ ಸಮಾಧಾನವನ್ನು ಲೋಕ ನಿಮಗೆ ಕೊಡಲಿಕ್ಕೆ ಆಗೋದಿಲ್ಲ. ಲೋಕ ಸಮಾಧಾನ ಆಫರ್ ಮಾಡ್ತಾ ಇದೆ, ಅದರ ಹಿಂದೆ ಒಂದು ಕೊಕ್ಕೆ ಇದೆ, ಅದರ ಹಿಂದೆ ಒಂದು ಬಲೆ ಇದೆ. ನೀವು ಸಮಾಧಾನಕ್ಕೋಸ್ಕರ ಗುಪ್ತವಾಗಿ ಫೋನೋಗ್ರಫಿ ನೋಡ್ಬೋದು, ಅಶ್ಲೀಲ ಚಿತ್ರಗಳು. ನಿಮಗೆ ಗೊತ್ತಾ, ಅವುಗಳ ಹಿಂದೆ ದುರಾತ್ಮಗಳು ಕೆಲಸ ಮಾಡುತ್ತವೆ. ಗುರು 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 ತಿರುಗುತ್ತವೆ. ನೀವು ನೋಡ್ತಾ ಇರ್ತೀರಿ. ಯು ಆರ್ ಅಟ್ರಾಕ್ಟಿಂಗ್ ಡಿಮನ್ಸ್ ಮೂಮೆಂಟ್ ಯು ವಾಚ್. ನೋಡುವಾಗ 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 ಸಾಕಾಗುವುದಿಲ್ಲ. ನೋ ಸ್ಯಾಟಿಸ್ಫೈ. ಯು ನೀಡ್ ಮೋರ್, ಯು ನೀಡ್ ಮೋರ್, ಯು ನೀಡ್ ಮೋರ್. ಕೆಲವರು ಗುಪ್ತವಾಗಿ ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ. ಒಬ್ಬ ಸಹೋದರ ನನಗೆ ಫೋನ್ ಮಾಡಿ ಹೇಳಿದ, ಪಾಸ್ಟರ್, ನಾನು 13 ವರ್ಷ ಫೋನೋಗ್ರಫಿಯಲ್ಲಿ ಅಡಿಕ್ಟ್ ಆಗಿದೆ. ವಿಶ್ವಾಸ ಟಂಗ್ಸಲ್ಲಿ ಮಾತಾಡುತ್ತಾನೆ. ಬಾರ್ನ್ ಅಗೇನ್. ಯಾರಿಗೂ ಗೊತ್ತಿಲ್ಲ. ನಿಮ್ಮ ಒಳಗೆ ಏನು ಆಗ್ತಾ ಇದೆ ಅದು ನಿಮಗೆ ಗೊತ್ತು ಮತ್ತು ದೇವರ ಆತ್ಮನಿಗೆ ಗೊತ್ತು. ನಿಮ್ಮ ಒಳಗೆ ಏನು ಆಗ್ತಾ ಇದೆ, ಗಾಡ್ ಲವ್ಸ್ ಯು ಸೋ ಮಚ್. ಆತನು ಕನಿಕರವುಳ್ಳ ದೇವರು, ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಬಯಸ್ತಾನೆ. ಯಾಕೆ ಆತನು ಫುಲ್ ಪಿಟ್ನಲ್ಲಿ ಮಾತಾಡುತ್ತಾನೆ?
ಪಾಸ್ಟರ್ ಈ ವಿಷಯ ಎಲ್ಲ ಯಾಕೆ ಅಂತ ಹೇಳಿದ್ರೆ ಯಾರೋ ಇದ್ದಾರೆ ಅವರಿಗೆ ಮಾತಾಡ್ತಾ ಇದ್ದಾನೆ, ನಿನಗೆ ಗೊತ್ತಿಲ್ಲ, ಬಟ್ ಅವನಿಗೆ ಮಾತ್ರ ಗೊತ್ತು, ಪಕ್ಕದವನಿಗೆ ಗೊತ್ತಿಲ್ಲ ಅವನು ಯಾವ ಅಡಿಕ್ಟೆಡ್ ಅಂತ. ನನ್ನ ಹತ್ರ ಎವ್ರಿ ಟೈಮ್ ಅವನು ಮೀಟ್ ಆಗ್ತಿದ್ದ, ನೋಡುವಾಗ ಹಾಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ಪಾಸ್ಟರ್ 13 years ನಾನು ಸಫರ್ ಆದೆ, ನನಗೆ ಅದರಿಂದ ಹೊರಗೆ ಬರಲಿಕ್ಕೆ ಆಗ್ತಿರ್ಲಿಲ್ಲ. ಬಟ್ ಯಾವಾಗ ನಿಮ್ಮ ಮೆಸೇಜ್ ಕೇಳಿದೆ, ಕ್ರಿಸ್ತನ ಪ್ರೀತಿ, ಕ್ರಿಸ್ತನ ಕನಿಕರ, ಅದನ್ನು ಮೆಡಿಟೇಟ್ ಮಾಡುವಾಗ ತನ್ನಷ್ಟಿಗೆ ಅಡಿಕ್ಷನ್ಗಳು ಬಿಟ್ಟು ಹೋದವು. ಯಾವ ಅಡಿಕ್ಷನಿಗೆ ನಿಮ್ಮನ್ನು ಕೊಡಬೇಡ್ರಿ. ಅವುಗಳ ಹಿಂದೆ, ಪ್ರತಿಯೊಂದು ಅಡಿಕ್ಷನ್ ಹಿಂದೆ ದುರಾತ್ಮ ಇರ್ತದೆ, ಗೊತ್ತಾ ನಿಮಗೆ? ಇವನ್ ಟೀ ಕುಡಿಯುವುದು ತಪ್ಪಲ್ಲ. ಟೀ ಕುಡಿಯೋದಿದ್ದರೆ ನನಗೆ ತಲೆನೋವಾಗ್ತದೆ ಹೇಳ್ತಾನೆ ನೋಡಿ, ಅಡಿಕ್ಷನ್. ಹಾಗಂದು ಕೆಲಸ ಮಾಡಿ, ಇವತ್ತೇ ಡಿಸೈಡ್ ಮಾಡ್ರಿ, ಇವತ್ತಿನಿಂದ ನಾನು ಟೀ ಕುಡಿಯುವುದಿಲ್ಲ ಅಂತ, ಅಟ್ಲೀಸ್ಟ್ ಕೆಲವು ದಿನಕ್ಕೆ. ಇನ್ ದ ನೇಮ್ ಆಫ್ ಜೀಸಸ್ ಐ ಆಮ್ ಫ್ರೀ. ಟೀ ನನ್ನನ್ನು ಕಂಟ್ರೋಲ್ ಮಾಡೋದಿಲ್ಲ, ಟೀ ಅನ್ನು ನಾನು ಕಂಟ್ರೋಲ್ ಮಾಡ್ತೇನೆ. ಕೆಲವರು ಗೇಮ್ ಆಡ್ತಾರೆ. ಫಸ್ಟ್ ಅವರು ಆಡುವುದು ಜಸ್ಟ್ ಒಂದು ಇರಲಿ, ನಾರ್ಮಲ್, ಎಲ್ಲರೂ ಆಡ್ತಾರೆ ಅಂತ. ಎಲ್ಲಿವರೆಗೆ ಆಡ್ತಾರಂತ ಹೇಳಿದ್ರೆ, ಇಷ್ಟು ಪ್ರೀಚಿಂಗ್ ಬರ್ತದಲ್ಲ, ಅದರ ನಡುವಿನಲ್ಲಿ ಕೂಡ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲಿಕ್ಕೆ ನೋಡ್ತಾರೆ ಅವರು. ಗೊತ್ತೇ ಆಗೋದಿಲ್ಲ. ಪಕ್ಕದವನಿಗೆ ಗೊತ್ತಿ, ಈ ಮಣಿಪಲ ಆರು ಪಾತ್ರೆಂದು ಉಪ್ಪಾಡು. ಮತ್ತು ಈಚೆವನ್ನು ನೋಡಿದ್ರೆ ಇಮಿಡಿಯೇಟ್ಲಿ ಬೈಬಲ್ ವರ್ಸ್ ತೆಗಿತಾರೆ. ಚರ್ಚಲ್ಲಿ ಯಾಕೆ ಅಡಿಕ್ಟೆಡ್? ಆ ಕ್ಯಾಂಡಿ ಕ್ರಶ್ ಇದೆ ನೋಡಿ, ಕ್ಯಾಂಡಿ ಕ್ರಶ್ ಗೇಮ್. ಒಂದಿನ ಒಬ್ಬ ಸೇವಕರು ಆಡ್ತಿದ್ರು. ನಾನು ಇದು ಸೇವಕರು ಆಡ್ತಿದ್ರು, ನಾನು ಸರ್ ನೋಡುವ ಟ್ರೈ ಮಾಡಿದೆ. ಏನಲ್ಲ, 1 level 2 level 3 4 5 ಹೋಗುವಾಗ ನಡುವಿನಲ್ಲಿ ಎಕ್ಸಾಕ್ಟ್ಲಿ ಊಟ ಆಗುವಾಗ ನೋರು ಅಂತ ನನ್ನ ಹೆಂಡತಿ ಕರೆಯುವುದು ನನ್ನನ್ನು. ಊಟಕ್ಕೆ 5 ನಿಮಿಷ ನಿಲ್ಲು ಅಂತ ಹೇಳುದು ಅಷ್ಟೇ. 6 7 ಮತ್ತೆ ಸ್ವಲ್ಪ ಟಫ್ ಇರ್ತದೆ, ರೈಟ್? ಒಂದಿನ ಮಲಗುವಾಗ ಫುಲ್ಲು ನನಗೆ ಬ್ಲಾಸ್ಟ್ ಆಗ್ತಾ ಉಂಟು. ಎಷ್ಟು ಮಂದಿ ಗೊತ್ತು ಕ್ಯಾಂಡಿ ಕ್ರಶ್? ಗೊತ್ತಿದೆ ಅಲ್ಲ, ಕೆಲವರು ಗೊತ್ತಿದ್ದು ಕೈ ಮೇಲೆ ಹಾಕೋದಿಲ್ಲ, ಇರಲಿ ತೊಂದರೆ ಇಲ್ಲ. ಒಂದು 11 ವರ್ಷಗಳ ಹಿಂದೆ ಹೀಗೆಲ್ಲ ಬ್ಲಾಸ್ಟ್ ಆಗ್ತಾ ಉಂಟು. ಕಣ್ಣು ಮುಚ್ಚಿದ್ದೇನೆ, ಒಳ್ಳೆ ನಿದ್ರೆಯಲ್ಲಿ ಅದೇ ಕಾಣ್ತಾ ಉಂಟು. ಆಗ ಗೊತ್ತಾಯಿತು ನನಗೆ, ಈಗ ಕ್ಯಾಂಡಿ ಕ್ರಶ್ ಈ ಗೇಮ್ ನನ್ನ ಕೈಯಲ್ಲಿಲ್ಲ, ನಾನು ಅದರ ಕೈಗೆ ಶಿಫ್ಟ್ ಆಗಿದ್ದೇನೆ. ಇನ್ನು ಸ್ವಲ್ಪ ಎಂಟರ್ಟೈನ್ ಮಾಡಿದರೆ ಅದು ನನ್ನನ್ನು ಬೇರೆ ಕಡೆ ಕೊಂಡೋಗ್ತದೆ. ಇಮ್ಮಿಡಿಯೇಟ್ಲಿ ಅದನ್ನು ಡಿಲೀಟ್ ಮಾಡಿಬಿಟ್ಟೆ. ನಿಮ್ಮನ್ನು ಯಾವುದಕ್ಕೂ ಕೊಡಬೇಡಿ, ಸ್ವಾತಂತ್ರ್ಯರಾಗಿ ನಡೆಯಿರಿ. ನೀವು ಸ್ವಾತಂತ್ರ್ಯರು. ಯೇಸು ಕ್ರಿಸ್ತನು ನಿಮಗೋಸ್ಕರ ರಕ್ತವನ್ನು ಕೊಟ್ಟಿದ್ದಾನೆ. ನೀವು ಯಾವುದಕ್ಕೆ ಗುಲಾಮರಾಗುವರಲ್ಲ. ಒಂದು ವೇಳೆ ನೀವು ಗುಲಾಮರಾದರೆ ನಿಮ್ಮ ಪೀಸ್ ಹೋಯಿತು, ನಿಮ್ಮ ಜಾಯ್ ಹೋಯಿತು, ನಿಮ್ಮ ಸಂತೋಷ ಹೋಯಿತು. ಗುಲಾಮ ಅವನು ಸ್ವಾತಂತ್ರ್ಯ ಅಲ್ಲ. ಗುಲಾಮ ಯಜಮಾನ ಹೇಳಿದಾಗ ಕೇಳಬೇಕು. ಕೆಲವರು 3 ಗಂಟೆಗೆ ಎದ್ದುಕೊಂಡು ಗೇಮ್ ಆಡುವವರಿದ್ದಾರೆ. 3 ಗಂಟೆಗೆ ಎದ್ದು ಗೇಮ್ ಆಡ್ತಾ ಇದ್ದಿ, ಯು ಆರ್ ಅಡಿಕ್ಟೆಡ್. ಮೇ ಬಿ ನಿನ್ನನ್ನೇನು ಕಂಫರ್ಟ್ ಮಾಡಬಹುದು, ತೃಪ್ತಿಪಡಿಸುವ. ಐ ಆಮ್ ನಾಟ್ ಅಡಿಕ್ಟೆಡ್. ನೋ, ಯು ಆರ್ ಅಡಿಕ್ಟೆಡ್. ಕಮ್ ಔಟ್, ಡಿಲೀಟ್ ದ್ಯಾಟ್ ಗೇಮ್. ಇಲ್ಲಾದರೆ ನಿನ್ನನ್ನು ಅದು ಇನ್ನೊಂದು ಕಡೆ ಕೊಂಡು ಹೋಗ್ತದೆ. ನೀನು ಗಂಡನಾಗಿದ್ರೆ ನಿನಗೆ ಹೆಂಡತಿಗೆ ಟೈಮ್ ಕೊಡ್ಲಿಕ್ಕೆ ಟೈಮ್ ಇರುವುದಿಲ್ಲ. ಹೆಂಡತಿ ಹೇಳ್ತಾಳೆ, ನಾನು ಮದುವೆ ಆಗಿದ್ದೇನೆ,
ಇವನು ಯಾಕೆ ನನ್ನ ಹತ್ರ ಮಾತಾಡೋದಿಲ್ಲ? ಫಸ್ಟ್ ಪ್ರಾರಂಭದಲ್ಲಿ ಅಂತ ಒಂದು ಮಾತು, ಇಡೀ ದಿನ ಕಾಲ್, ಇಡೀ ರಾತ್ರಿ ಫೋನ್. ಈಗ 5 ನಿಮಿಷ ನನಗೋಸ್ಕರ ಇಲ್ವಾ ನಿನ್ನ ಹತ್ರ? ಯಾಕೆ? ಗೇಮ್ ಅಡಿಕ್ಷನ್. ಹಲೋ, ಕಂಪ್ಲೇಂಟ್. ಹೆಂಡತಿ ಹೇಳುದು, ಗಂಡ ಮಾತಾಡುದಿಲ್ಲ. ಫಸ್ಟ್ ಎಂತ ಮಾತು, ಆಕಾಶದಿಂದ ನಾನು ನಕ್ಷತ್ರವನ್ನು ತಂದು ಕೊಡ್ತೇನೆ, ಚಾಂದ್ ಲೆಕ್ಕ ಅವಂಗ. ಈಗ ಒಂದು ಗೋಳಿ ಬಜೆ ತಂದು ಕೊಡುದಿಲ್ಲ, ನಕ್ಷತ್ರ. ಬೇಕಾದ್ರೆ ಹೋಗಿ ತಂದು ಅಲ್ಲಿ ಸ್ಕೂಟರ್ ಇದೆ, ತಂದು ನನಗೆ ತಂದು ಬಾ, ನಿಮಗೆ ತಂದು ಬಾ. ಅವಳು ತಂದು ಕೊಡುವಾಗ ಇಡು ಅಲ್ಲಿ. ಪ್ರೀತಿ ಕೋಲ್ಡ್ ಆಗ್ತದೆ. ಆ ಬಿಸಿ ಬಿಸಿ ಪ್ರೀತಿ ಇತ್ತು ನೋಡಿ, ಅದು ಕೋಲ್ಡ್. ಯಾಕಂದ್ರೆ ಗುಲಾಮತನ. ಕಮ್ ಔಟ್. ಪಕ್ಕದವ್ರಿಗೆ ಹೇಳ್ರಿ, ಕಮ್ ಔಟ್. ಭಯ ಪಡಬೇಡ, ನೀವು ಯಾವ್ದ್ರಲ್ಲಿ ಇಲ್ಲ. ಕಮ್ ಔಟ್. ಕೆರೂಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನ್ ಮಹಿಮೆಗೂ ನೀ ಯೋಗ್ಯನೇ. ಮಾನ ಪ್ರಭಾವವು ಉಳ್ಳವನ್, ಆರಾಧನೆಗೆ ನೀ ಯೋಗ್ಯನೇ. ನನ್ ಸ್ತುತಿಗೆ ಪಾತ್ರನೇ, ಆರಾಧನೆಗೆ ನೀ ಯೋಗ್ಯನೇ. ನನ್ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ಮಹಿಮೆಯ ಅರಸನೆ ನಿನಗೆ ಆರಾಧನೆ. ಸಿಂಹಾಸನ ರೂಢನೆ ನಿನಗೆ ಆರಾಧನೆ. ಕಮಾನ್. ಸರ್ವ ಸೃಷ್ಟಿಯ ಕರ್ತನೆ ನಿನಗೆ ಆರಾಧನೆ. ಯುಗ ಯುಗಕ್ಕೂ ಜೀವಿಸುವಾತನೇ. ಸರ್ವ ಸೃಷ್ಟಿಯ ಕರ್ತನೆ ನಿನಗೆ ಆರಾಧನೆ. ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಹಲ್ಲೆಲೂಯ. ನಾನು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದೇನೆಯಾ ಅಥವಾ ನಿಮಗೆ ನೋವಾಗ್ತಾ ಇದೆಯಾ, ಖುಷಿ ಆಗ್ತಾ ಇದೆಯಾ? ಹಲೋ, ಐ ಆಮ್ ನಾಟ್ ಹಿಯರ್ ಟು ಹರ್ಟ್ ಯು. ನಿಮ್ಮನ್ನು ಕಂಡೆಮ್ ಮಾಡಲಿಕ್ಕೆ, ಹರ್ಟ್ ಮಾಡಲಿಕ್ಕಿಲ್ಲ. ಏನು ದೇವರ ಆತ್ಮನಿಗೆ ಲೀಡ್ ಮಾಡ್ತಾನೆ ಅದನ್ನು ನಾನು ಮಾತಾಡ್ತಾ ಇದ್ದೇನೆ. ಮೇ ಬಿ ಅದನ್ನು ನೀವು ಕೌನ್ಸಿಲ್ ಅಂತ ತಗೊಳ್ಳಿ. ಮೇ ಬಿ ದೇವರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಬಯಸ್ತಾನೆ. ಯಾಕೆ ಆತನು ಮಾತಾಡುತ್ತಾನೆ? ಮೇ ಬಿ ನಿಮ್ಮ ಒಳಗೆ ಏನು ನಡೀತದೆ ನನಗೆ ಗೊತ್ತಿಲ್ಲ, ಬಟ್ ದೇವರ ಆತ್ಮನಿಗೆ ನಿಮ್ಮ ಎಲ್ಲ ವಿಷಯ ಗೊತ್ತು. ಹಲ್ಲೆಲೂಯಾ. ಆತ ನಿಮ್ಮ ಹತ್ರ ವೈಯಕ್ತಿಕವಾಗಿ ಮಾತಾಡುತ್ತಾನೆ. ಕೆಲವೊಂದು ಸಂಗತಿಗಳು ನೀವು ಒಳಗಿಂದ ರಿಪೆಂಟ್ ಆಗಿದೆ, ಯಾರ ಹತ್ರ ಹೇಳಬೇಕಾಗಿಲ್ಲ. ರೈಟ್? ಬಟ್ ದೇವರ ಆತ್ಮನ ಮಾತಾಡುವಾಗ ನಿಮ್ಗೆ ಗೊತ್ತಿದೆ ನಿಮ್ಮ ಒಳಗೆ ಸೀಕ್ರೆಟ್ ಏನಿದೆ ಅಂತ, ಎಲ್ಲಿ ನೀವು ಸ್ಟ್ರಗಲ್ ಆಗ್ತಾ ಇದ್ದೀರಿ ಅಂತ. ಸ್ಪಿರಿಟ್ ಆಫ್ ಗಾಡ್ ಅವನಿಗೆ ಗೊತ್ತಿದೆ. ಅದಕ್ಕೋಸ್ಕರ ದೇವ ಸೇವಕನ ಮೂಲಕ ಆತನು ಮಾತಾಡಿ ನೀವು ರೈಟ್ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು, ನಿಮ್ಮ ಡೈರೆಕ್ಷನ್ ರಾಂಗ್ ಆಗಬಾರದು ಅಂತ ಹೆಲ್ಪ್ ಮಾಡ್ತಾನೆ. ರೈಟ್?
ಇಷ್ಟು ಮಂದಿ ಸಾಕ್ಷಿಗಳು ಮೇಘಾದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರಲಾಗಿ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಂಡ ಪಾಪವನ್ನು ನೀವು ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನಾದ ಯೇಸುವಿನ ಕ್ರಿಸ್ತನ ಮೇಲೆ ನಿಮ್ಮ ದೃಷ್ಟಿಯನ್ನಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ಓಡುವ ವ್ಯಕ್ತಿ ಎಷ್ಟು ಖಾಲಿ ಮಾಡ್ತಾನೆ ಅಷ್ಟು ಮುಖ್ಯ. ನಿಮ್ಮ ಸ್ಪೀಡ್ 2026 ಇನ್ಕ್ರೀಸ್ ಆಗುತ್ತದೆ. ನಡೆಯುವವರು ನೀವು ಓಡ್ತೀರಿ. ನೀವು ಓಡಬೇಕಾದ್ರೆ ದೇವರಾತ್ಮನು ಅದೇ ಮೆಸೇಜ್ಗಳನ್ನು ತರ್ತಾನೆ. ಓಡುವ ವ್ಯಕ್ತಿ ಮಿಲಿಟರಿ ಶೂ ಓಡಲಿಕ್ಕೆ ಆಗೋದಿಲ್ಲ, ಕಿಸೆಯಲ್ಲಿ 4 ಕಲ್ಲು ಕಟ್ಟಿ ಓಡಲಿಕ್ಕೆ ಆಗೋದಿಲ್ಲ, ರೈಟ್? ಜೀನ್ಸ್ ಪ್ಯಾಂಟ್ ಹಾಕಿ ಓಡಲಿಕ್ಕೆ ಆಗೋದಿಲ್ಲ. ಆಗ್ತದ? ಅವನ ಓಟಕ್ಕೆ ಅಡ್ಡಿ ಮಾಡುವ ಎಲ್ಲ ಕಲ್ಲುಗಳನ್ನು ಎಷ್ಟು ಬಟ್ಟೆ ಲೈಟ್ ಆಗ್ತದೆ ಅಷ್ಟು ಲೈಟ್ ಮಾಡ್ತಾನೆ. ಒಂದು ಬನಿಯನ್ ಹಾಕ್ತಾನೆ, ಲೈಟ್ ಶಾರ್ಟ್ಸ್ ಹಾಕ್ತಾನೆ. ಯಾಕೆ? ಆ ಶೂಸ್ಗಳನ್ನು ಕರೆಕ್ಟ್ ಹಾಕ್ತಾನೆ. ಯಾಕೆ? ಅವನಿಗೆ ಓಡಬೇಕು, ಫಸ್ಟ್ ಬರಬೇಕು. ಅದಕ್ಕೆ ಪೌಲ್ ಹೇಳ್ತಾನೆ, ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿ ನನ್ನ ಮೈಯನ್ನು ಜಜ್ಜಿ ನನ್ನ ಸ್ವಾಧೀನಪಡಿಸ್ತೇನೆ. ಅವನು ಮಾತಾಡುವುದಿಲ್ಲ ಓಟದ ಬಗ್ಗೆನೇ. ಓದಿಯಲ್ಲಿ 26ನೇ ವಚನ ಮೇಲೆ ಓದಿಯಲ್ಲಿ, ಹೀಗಿರಲು ನಾನು ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ ಬೇಕೆಂದಿರುವ ಅವರಂತೆ ಓಡುತ್ತೇನೆ. ನಾನು ಗಾಳಿಯನ್ನು ಗುದ್ದುವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತೇನೆ. ಅವನ 2 ಸಂಗತಿ, ಒಂದು ಓಟ ಮತ್ತೊಂದು ಸ್ಪೈರಿಂಗ್, ಗುದ್ದಾಡುದು. ಅವನು ಗಾಳಿಗೆ ಗುದ್ದಾಡುವುದಿಲ್ಲ, ರೈಟ್? ಅದಕ್ಕೋಸ್ಕರ ದೇವರು ನಿಮ್ಮನ್ನು ಕಂಫರ್ಟ್ ಮಾಡುತ್ತಾನೆ. ಹಿ ಲವ್ಸ್ ಯು ಸೋ ಮಚ್. ಹೇಳ್ರಿ, ನಾನು ಆತ್ಮಸ್ವರೂಪಿ, ಕ್ರಿಸ್ತನಲ್ಲಿ ನಾನು ಹೊಸ ಸೃಷ್ಟಿ, ಪೂರ್ವ ಸ್ಥಿತಿ ಹೋಯಿತು, ಎಲ್ಲವೂ ನೂತನವಾಯಿತು. ಹೇಳ್ರಿ, ಎಲ್ಲ ನೂತನವಾಯಿತು, ಈಗ ಎಲ್ಲ ನೂತನವಾಯಿತು. ಅದರಿಂದ ಎವ್ರಿ ಡೇ ಟಂಗ್ಸಲ್ಲಿ ಮಾತಾಡ್ರಿ. ನೀವು ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ನಿಮ್ಮ ಆತ್ಮ ಪ್ರಾರ್ಥಿಸ್ತದೆ. Your spirit is speaking to God. 14ನೇ ವಚನ ಹೇಳ್ತದೆ, ನಾನು ವಾಣಿಯನ್ನು ಆಡುತ್ತಾ ಪ್ರಾರ್ಥಿಸ್ತಿರುವಾಗ ನನ್ನ ಆತ್ಮವು ಪ್ರಾರ್ಥಿಸುವುದು, ನನ್ನ ಬುದ್ಧಿಯು ನಿಷ್ಫಲವಾಗಿರುವುದು. ನೀವು ಒಳಗಿಂದ ಮಾತಾಡುವಾಗ ನಂಬಿಕೆಯಲ್ಲಿ ನಿಮ್ಮ ಆತ್ಮಿಕ ಮನುಷ್ಯ ಆಕ್ಟಿವೇಟ್ ಆಗುತ್ತಾನೆ. ನಿಮ್ಮ ಆತ್ಮಿಕ ಮನುಷ್ಯ ಸಾಮರ್ಥ್ಯಗೊಳ್ಳುತ್ತಾನೆ. ನಿಮ್ಮ ಆತ್ಮಿಕ ಮನುಷ್ಯನು ಬಲಾಢ್ಯನಾಗುತ್ತಾನೆ. ನಿಮ್ಮ ಆತ್ಮಿಕ ಮನುಷ್ಯನ ಸಾಲಿಡ್ ಆಗುತ್ತಾನೆ, ಸ್ಟ್ರೆಂಥನ್ ಆಗುತ್ತಾನೆ. ಆಗ ಲವ್, ಜಾಯ್, ಪೀಸ್, ಫೇವರ್ ನಿಮ್ಮ ಒಳಗಿಂದ ಉಕ್ಕಿ ಹರಿಯುತ್ತದೆ. ನೀವು ಆರಾಧನೆಗೆ ಬರುತ್ತೀರಿ, ಎಂಜಾಯ್ ಮಾಡುತ್ತೀರಿ. ಹಲ್ಲೆಲೂಯಾ. ನಾವೆಲ್ಲ ನಿಂತ್ಕೊಳ್ಳುವ ದೇವರ ಸನ್ನಿಧಾನದಲ್ಲಿ. ಆರಾಧನೆಗೆ ನೀ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ನೀ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ, ಪರಿಶುದ್ಧನೇ, ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪಿಯೇ, ನಿನ್ನನ್ನು. ಫಾದರ್, ವಿ ಥ್ಯಾಂಕ್ ಯು. ತಂದೆ, ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಕ್ರಿಸ್ತನಲ್ಲಿ ನಾವು ಹೊಸ ಸೃಷ್ಟಿಯಾಗಿದ್ದೇವೆ. ನಿನ್ನ ವಾಕ್ಯ ಹೇಳ್ತದೆ, ಎಲ್ಲರೂ ಬೋಧಕರಾಗಬೇಡ್ರಿ. ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಇದೆ. ಒಬ್ಬನು ಮಾತಿನಲ್ಲಿ ತಪ್ಪದಿಲ್ಲದಿದ್ದರೆ ಅವನು ಸಮರ್ಥನು, ಶಕ್ತನು, ತನ್ನ ದೇಹವನ್ನೆಲ್ಲ ಸ್ವಾಧೀನ ಮಾಡಲು, ತನ್ನ ಹತೋಟಿಗೆ ತರಲು ಶಕ್ತನಾಗಿದ್ದಾನೆ. ಥ್ರೂ ಎ ವರ್ಡ್ ಯು ಕ್ಯಾನ್ ಬ್ರೈಡಲ್ ಯುವರ್ ಬಾಡಿ. ವಾಟ್ ವರ್ಡ್ಸ್ ಕಮ್ ಔಟ್ ಫ್ರಮ್ ಯುವರ್ ಸ್ಪಿರಿಟ್. ನಿಮ್ಮ ಆತ್ಮದ ಒಳಗಿಂದ ಯಾವ ಮಾತುಗಳು ಬರ್ತವೆ ಅದು ನಿಮ್ಮನ್ನು ಫ್ರೀಡಮಲ್ಲಿ ನಡೆಸ್ತದೆ, ನಿಮ್ಮನ್ನು ಬಾಂಡೇಜಿಗೆ ಕೊಂಡೋಗ್ತದೆ. ಅದರಿಂದ ನಿಮ್ಮ ದೇಹ ಸ್ವಾಧೀನವಾಗುವಂಥದ್ದು ನಿಮ್ಮ ಮಾತುಗಳ ಮೂಲಕ. ನಿಮ್ಮ ದೇಹ ನಿಮ್ಮ ಮಾತನ್ನು ಕೇಳುತ್ತದೆ. ನಿಮ್ಮ ದೇಹಕ್ಕೆ ನೀವು ಹೇಳ್ರಿ ಏನು ಮಾಡಬೇಕಂತ, ಎಲ್ಲಿ ಹೋಗ್ಬೇಕಂತ ನೀವು ಹೇಳ್ರಿ. ಹೇಳ್ರಿ, ನಾನು ಕ್ರಿಸ್ತನಲ್ಲಿ. ಎಲ್ಲರೂ ಹೇಳಿ, ದೇವರಿಂದ ಹುಟ್ಟಿದವನು,
ಮೆಡಿಟೇಟ್ ಮಾಡಿ ಹೇಳ್ರಿ, ನಾನು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವನು, ನನ್ನಲ್ಲಿ ಇರುವ ಪವಿತ್ರಾತ್ಮನು ಲೋಕದಲ್ಲಿ ಇರುವ ಎಲ್ಲ ದುರಾತ್ಮಗಳಿಗಿಂತ, ಎಲ್ಲ ವಿಚ್ ಕ್ರಾಫ್ಟ್ಗಳಿಗಿಂತ, ಎಲ್ಲ ಸುಳ್ಳುಗಳಿಗಿಂತ, ಎಲ್ಲ ರೋಗಗಳಿಗಿಂತ, ಎಲ್ಲ ವ್ಯಾಧಿಗಳಿಗಿಂತ ಹೆಚ್ಚಿನವನು. ಹೇಳ್ರಿ, ಯಾವ ರೋಗಕ್ಕೆ, ಯಾವ ಕಾಯಿಲೆಗಳಿಗೆ ನನ್ನ ಮೇಲೆ ಅಧಿಕಾರ ಇಲ್ಲ. ಹೇಳ್ರಿ, ಇಲ್ಲ 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 ಇಲ್ಲ. ಯೇಸುವಿನ ನಾಮದಲ್ಲಿ ನಾನು ಆರೋಗ್ಯದಲ್ಲಿ ನಡೆಯುತ್ತೇನೆ, ಸಮೃದ್ಧಿಯಲ್ಲಿ ನಡೆಯುತ್ತೇನೆ. ಅಭಿವೃದ್ಧಿಯು ನಮ್ಮದಾಗಿದೆ, ಆರೋಗ್ಯವು ನಮ್ಮದಾಗಿದೆ. ನಾವು ಕ್ರಿಸ್ತನಲ್ಲಿ ಸಮಾಧಾನವುಳ್ಳವರಾಗಿದ್ದೇವೆ, ಕ್ರಿಸ್ತನ ನಾವು ಉರಿಯುವರಾಗಿದ್ದೇವೆ, ಪ್ರಜ್ವಲಿಸುವರಾಗಿದ್ದೇವೆ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರು ಮೇಲಿನ ಕೃಪೆ ಹೆಚ್ಚಳಪಡಲಿ. ದ ಇಯರ್ ಆಫ್ ಗ್ರೇಸ್. ಕರ್ತನೆ, ಈ ವರ್ಷದಲ್ಲಿ ನಿನ್ನ ಕೃಪೆಯನ್ನು ಪ್ರತಿಯೊಬ್ಬರ ಮೇಲೆ ನೀನು ಹೆಚ್ಚಿಸ್ತಾ ಇದ್ದಿ. ನಿನ್ನ ಕೃಪಾ ವರಗಳು ನಿಂತು ಹೋಗುವುದಿಲ್ಲ, ಅವು ದಿನೇ ದಿನೇ ನೂತನವಾಗಿ ದೊರಕುತ್ತದೆ. ಪ್ರತಿಯೊಬ್ಬರ ಮೇಲಿನ ಕೃಪೆ ಇಳಿದು ಬರ್ತಾ ಇದೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನಾವು ನಮ್ಮ ಸಭೆಯವರು ಇದ್ದ ಹಾಗಿರುವುದಿಲ್ಲ. ನಾವು ಉತ್ತರ, ಪೂರ್ವ, ಪಶ್ಚಿಮ, ದಕ್ಷಿಣಕ್ಕೆ ನಾವು ಹಬ್ಬುವರಾಗಿದ್ದೇವೆ. We are going to spread with healing, with miracles, with the sign, with the gospel of peace in the name of Jesus, oh God. Gospel ಸುವಾರ್ತೆಯನ್ನು ನಾವು ಲೋಕದ ಕಟ್ಟಕಡೆಗೆ ನಾವು ಹೇಳುವರಾಗಿದ್ದೇವೆ. ರೋಷಕ ಬಕಶಿ ಅಬ್ಲಾದ ಲೆಮ್ರೋ ಶಲಮ್ರೋದಿ ತಂದೆ, ಯಾವ ಭಾಗದಲ್ಲಿ ಇವರಿಗೆ ಬೆಳಕು ಬೇಕು, ನಮಗೆ ಬೆಳಗಬೇಕು, ನಿನ್ನ ವಾಕ್ಯವನ್ನು ಕೊಟ್ಟು ನಮ್ಮನ್ನು ಬೆಳಗಿಸಿ, ಅದಕ್ಕೋಸ್ಕರ ಸ್ತೋತ್ರ. ನೀನು ನಮ್ಮ ದೀಪವನ್ನು ಹೊತ್ತಿಸಿ ನಮ್ಮ ಕತ್ತಲನ್ನು ಪರಿಹರಿಸಿ, ಅದಕ್ಕೋಸ್ಕರ ಸ್ತೋತ್ರ. ನಮ್ಮ ಸಭೆ ಎಲ್ಲ ಜನರು ಫಲಭರಿತರಾಗಲಿ, ಫ್ರೂಟ್ಫುಲ್ ಆಗಲಿ, ಅನೇಕ ಅನ್ರೀಚ್ಗೆ ರೀಚ್ ಆಗಲಿ. ಕರ್ತನೆ, ಈ ವಾರ ನಾವು ಕಂಟಿನ್ಯೂ ಆಗಿ ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಬುಧವಾರ, ಶುಕ್ರವಾರ, ಕರ್ತನೆ, ಗುರುವಾರ ನಾವು ಉಪವಾಸ ಪ್ರಾರ್ಥನೆಯಲ್ಲಿ ನಾವು ಕಳೆಯೋರಾಗಿದ್ದೇವೆ. ಒಂದೊಂದು ಉದ್ದೇಶಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. Father, I ask you of the spirit of intercession come upon our church, oh God. I release that in the name of Jesus. ಪ್ರತಿಯೊಬ್ಬರ ಮೇಲೆ ಬಿಡುಗಡೆ ಆಗಲಿ. ರಾತ್ರಿ ಎದ್ದು ಪ್ರಾರ್ಥನೆ ಮಾಡಲಿ, ಹೋಗುವಾಗ ಪ್ರಾರ್ಥನೆ ಮಾಡಲಿ, ಕೂತ್ಕೊಳ್ಳುವಾಗ ಪ್ರಾರ್ಥನೆ ಮಾಡಲಿ. ನಿನ್ನ ಸ್ವರವು ಇವರಿಗೆ ಕೇಳಲ್ಪಡಲಿ. ಎಲ್ಲ ರಾಂಗ್ ಸ್ವರಗಳು ಯೇಸು ನಾಮದಲ್ಲಿ ಮುರಿಯಲ್ಪಡಲಿ. ಎಲ್ಲ ಕಾಯಿಲೆ, ರೋಗದ, ಡಿಸ್ಕರೇಜ್ ನ ಸ್ವರಗಳು ಮುರಿಯಲ್ಪಡಲಿ. ಥ್ಯಾಂಕ್ ಯು ಲಾರ್ಡ್. ತಂದೆ, ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್. ಹಲ್ಲೆಲೂಯಾ.